ನಾವು ಬಂದಿದ್ದೀವಿ ನಂಜನಗೂಡು. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಬಿ ಹರ್ಷವರ್ಧನ್ ಅವರ ನಿವಾಸ. ಯಾರೇ ಜನಸಾಮಾನ್ಯರು ಬಂದ್ರು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಕೋಣೆ ಇದು. ಇದು ನನ್ನ ಮಾವ ಜೊತೆ ಫಸ್ಟ್ ಟೈಮ್ ಆಗ ಇಂಟರಾಕ್ಷನ್ ಇತ್ತು. ಉದ್ವಾ ಬಸವ ಮತ್ತು ಅಂಬೇಡ್ಕರ್ 3 ಜನನು ನನ್ನ ಕೂಡ ನೆನೆಸ್ಕೊಂಡು ನಾನು ಬೆಳಿಗ್ಗೆ ಓಡ್ತೀನಿ ಅನ್ಸಂಟಿದ್ರಲ್ಲಿ. ಅಂಬೇಡ್ಕರ್ ಅವರು ಮತ್ತು ಬಸವ ಹಾಗೂ ಬುದ್ಧ. ಆ ಕುರ್ಚಿಯ ಮೇಲೆ ನೀವು ಕೂರ್ಬೇಕಿತ್ತು, ಗುರುಗಳನ್ನೇ ಕೂರಿಸಿದಿರಿ. ಈ ಕುರ್ಚಿಯಲ್ಲಿ ಕೂತ್ಕೊಳ್ಳೋಷ್ಟು ನನಗೆ ಆ ಅರ್ಹತೆ ಇನ್ನ ಬಂದಿಲ್ಲ ಅನ್ಕೊಂತೀನಿ. ನಾನು ತುಂಬಾ ಮಿಸ್ ಮಾಡ್ಕೋತೀರಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು. ಈಗ ಜಾಸ್ತಿ ಅದು ಮಾತಾಡಕ್ ಹೋದ್ರೆ ಏನಾಗತ್ತೆ, ಐ ಬಿಕಮ್ ಟು ಎಮೋಷನಲ್. 1 ವರ್ಷ ತುಂಬಾ ಕಣ್ಣೀರು ಇಟ್ಬಿಟ್ಟಿದೀವಿ ನಾವು. ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ MP ಆಗಿದ್ರು, BJP ಬಂದ್ರು, ಅಲ್ಲೂ MP ಆಗಿದ್ರು. ಇವತ್ತು ಕೂಡ ಈ ಭಾಗದಲ್ಲಿ ದಲಿತ ನಾಯಕದ ವ್ಯಾಕ್ಯೂಮ್ ಏನಾದ್ರು ಕ್ರಿಯೇಟ್ ಆಗಿದ್ರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಕೈ ಬಿಟ್ಟಿದ್ದೆ ಇವತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲ ನಾವು ಮಾತಾಡ್ದೆ ಇನ್ಯಾರು ಮಾತಾಡ್ತಾರೆ? ಎಲೆಕ್ಷನ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾರೆ. 1000 ಕೋಟಿನ ತಗೊಂಬಂದು ಅನುದಾನ ತಗೊಂಬಂದಷ್ಟು ಕೆಲಸ ಮಾಡಿದ್ರು ಕೂಡ ಜನ ಎಲ್ಲ ಒಂದ್ ಕಡೆ ಮರ್ತು ಬಿಟ್ರು. ಒಂದಂತೂ ಹೇಳ್ತೀನಿ, ನಾನು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಅದು ಯಾವುದು ಕೂಡ ಫೇಲಿಯರ್ ಆಗಿಲ್ಲ. ಚೀನಾದಿಂದ ಬಂದಂತಹ ಕಂಟೈನರ್ ಸ್ಟಾಪ್ ಮಾಡಿಸಿದ್ರಂತಲ್ಲ, ಯಾಕ್ರಿ ಸರ್? ಅಲಿಗೇಷನ್ಸ್ಗಳು ಸುಮಾರು ಬಂತು. ದಟ್ ಡೇ ಐ ವಿಲ್ ರಿಸೈನ್ ಅಂತಾನೆ ಅಂದಿದ್ದೆ. ಇಷ್ಟೊಂದು ಕೆಲಸ ಆಗಿದೆ ನಂಜನಗೂಡಲ್ಲಿ, ಇಷ್ಟೆಲ್ಲ ಆಗಿದೆ ಅಂತಾನೆ ಅಂದ. ಅವ್ರು ಅನ್ಕೊಂಡಿರ್ಲಿಲ್ಲ ನನ್ನ ಕೈಯಲ್ಲಿ ಆಗತ್ತೆ ಅಂತ. ಬಟ್ ಐ ಪ್ರೂವ್ಡ್. 21-22 ಸ್ಯಾಂಕ್ಷನ್ ಆಗಿರೋದು ಇವಾಗ ದುಡ್ಡು ಬಿಡುಗಡೆ ಆಗಿದೆ ಅಂತ ಲೆಟರ್ ನನಗೆ ಬರುತ್ತೆ. ಸರ್ 28ಗೆ ಏನ್ ಪ್ಲಾನ್ ಹಾಕೊಂಡಿದ್ರಿ? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಬಿ ಹರ್ಷವರ್ಧನ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಬಿ ಹರ್ಷವರ್ಧನ್ ಅವರ ನಿವಾಸ. ಬಲಭಾಗದಲ್ಲಿ ಹಚ್ಚ ಹಸಿರ ವಾತಾವರಣ, ಮತ್ತೊಂದು ಕಡೆ ಇದು ಅವರ ನಿವಾಸ. ಬನ್ನಿ ಇವತ್ತು ಮಾತಾಡಿಸ್ತಾ ಹೋಗೋಣ ನಮ್ಮ ಅತಿಥಿಯನ್ನ. ಮನೆಯ ಆವರಣದಲ್ಲಿ ನಾನು ನಿಂತಿದ್ದೀನಿ. ಅನೇಕ ನೆನಪುಗಳು ಮತ್ತು ಅನೇಕ ವಿಚಾರಗಳು, ಅದರ ಜೊತೆಗೆ ಹೋರಾಟದ ಬದುಕು ಹಾಗೂ ಕ್ಷೇತ್ರಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅನ್ನುವಂತಹ ಹಠ ಹಾಗೂ ಸಾಧನೆಯ ಒಂದು ಹಾದಿ. ಬನ್ನಿ ಮಾತಾಡಿಸ್ತಾ ಹೋಗೋಣ ಬಿ ಹರ್ಷವರ್ಧನ್ ಅವರನ್ನ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ನನಗೆ ಬಹಳ ಆಶ್ಚರ್ಯ ಆಯ್ತು ಸರ್. ಮನೆಯಲ್ಲಿ ಒಂದು ಕುರ್ಚಿ, ಆ ಕುರ್ಚಿಯ ಮೇಲೆ ನೀವು ಕೂರ್ಬೇಕಿತ್ತು, ಬಟ್ ಗುರುಗಳನ್ನೇ ಕೂರಿಸಿದಿರಿ. ಇಲ್ಲ, ಇದು ಕುರ್ಚಿಯಲ್ಲಿ ನಮ್ಮ ಮಾವರು ಕೂತ್ಕೊಂತ ಇದ್ದಿದ್ದು. ಆಮೇಲೆ ಈ ಕುರ್ಚಿಯಲ್ಲಿ ಕೂತ್ಕೊಳ್ಳೋಷ್ಟು ನನಗೆ ಆ ಅರ್ಹತೆ ಇನ್ನ ಬಂದಿಲ್ಲ ಅನ್ಕೊಂತೀನಿ ನಾನು. ಬಿಕಾಸ್ ನನಗೆ ಅವ್ರು ಕೂತ್ಕೊಂಡಂತ ಕುರ್ಚಿ ಎಲ್ಲ ಏನಿದೆ ಇಲ್ಲಿ ನೆನಪಾಗಿ ಅವತ್ತು ಫೋಟೋನು ಇಲ್ಲಿ ಇಟ್ಟಿರೋದಲ್ಲಿ, ಯಾರು ಕೂತ್ಕೊಂಬರ್ದಿ ಕುರ್ಚಿಯಲ್ಲಿ ಅಂತ ನನ್ಗಿರೋದು. ಸೊ ಅವ್ರ ಆಬ್ಸೆನ್ಸ್ ಅಲ್ಲಿ ಐ ಫೀಲ್ ಅವ್ರ ಪ್ರೆಸೆನ್ಸ್ ಇನ್ನ ಇದೆ ಅಂತ. ಎನಿ ದಿಸ್ ಡಿಸಿಷನ್ ಐ ವಾಂಟ್ ಸಮಥಿಂಗ್ ಲೈಕ್ ದಟ್, ಅಲ್ಲಿ ಕೂತ್ಕೊಂಡು ಇಲ್ಲೇ ನಾನು ಕೂತ್ಕೊಂಡು ಅವ್ರನ್ನ ಯೋಚನೆ ಮಾಡ್ತಿರ್ತೀನಿ ಆಗ. ಸೊ ಅವ್ರು ಯಾವಾಗ್ಲೂ ಒಂಥರ ನನಗೆ ಇನ್ಸ್ಪಿರೇಷನ್ ಆಗಿರ್ತಾರಲ್ಲಿ. ಸೋತ್ ಮೇಲೆ ನನ್ಗೆ ಹೇಳಿದಂತ ಮಾತುಗಳು, ಆಮೇಲೆ ಒಂದು 13 ವರ್ಷದಿಂದ ನಾವ್ ಯಾವ ತರ ನಡ್ಕೊಂಬಂದ್ರಿ ಇಲ್ಲಿ 2018ರಿಂದ ಅವ್ರು 2024ವರೆಗೂ ಯಾವ ತರ ನಮ್ದು ಇದಿತ್ತಲ್ಲಿ ರಾಜಕೀಯ ನಾನ್ ಬಂದ್ಮೇಲೆ ಹಿಂಗೆ ನನ್ ಬೆಳೆಸ್ತರು ಅಲ್ಲಿ. ಸೊ ಅದನ್ನೆಲ್ಲ ನನ್ಗೊಂಥರ ನೆನಪು ಅದು. ಪ್ಲಸ್ ಪ್ರತಿಯೊಂದು ಅವ್ರ ಮಾತುಗಳು ಹೆಂಗಿತ್ತು ಅಂತಂದ್ರೆ ಇಟ್ ವಾಸ್ ಲೈಕ್ ಅ ಲೆಸನ್ ಫಾರ್ ಮಿ. ಸೊ ಇಲ್ಲಿ ಕೂತ್ಕೊಂಡಾಗೆಲ್ಲ ಐ ಕೀಪ್ ರಿಕಾಲಿಂಗ್ ಆಲ್ ದಟ್ ಇದು. ಸೊ ನನ್ಗೆ ಯಾವ್ದಾರ ಸ್ವಲ್ಪ ಕಷ್ಟ ಅಂತದೇನೋ ಬಂತು ಅಂತಂದ್ರೆ ಐ ಜಸ್ಟ್ ಥಿಂಕ್ ವಾಟ್ ಎವರ್ ಹಿ ಹ್ಯಾಸ್, ಹೌ ಹಿ ಫೇಸ್ಡ್, ಮತ್ತೆ ಅವ್ರು ಹೇಳಿದ್ದೆಲ್ಲ ನನ್ನ ಮಾತುಗಳು ನಾನು ನೆನೆಸ್ಕೊಂತೀನಿ. ಓಕೆ ಸರ್, ನೀವು ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಒಂದು ಬೈ ಎಲೆಕ್ಷನ್ ಬರುತ್ತೆ. ಫಸ್ಟ್ ಟೈಮ್ MLA ಆಗಿರ್ತೀರಿ, ಅವ್ರದ್ದು ಎಲೆಕ್ಷನ್ ಇರುತ್ತೆ. ಅದನ್ನಷ್ಟೇ ಹಠ ಇಟ್ಕೊಂಡು ಮಾಡ್ತೀರಿ ಮತ್ತು ಎಲ್ಲರೂ ಸೋತೋಗ್ತಾರೆ ಅನ್ನೋ ತರ ಫಿಕ್ಸ್ ಆಗಿತ್ತು. ಬಟ್ ಗೆಲ್ತಾರೆ. ಆ ಗತ ವೈಭವವನ್ನ ತುಂಬಾ ಮಿಸ್ ಮಾಡ್ಕೋತೀರಿ ನೀವು.
ಗತ ವೈಭವಕ್ಕಿಂತ ಹೆಚ್ಚಾಗಿ ಏನಾಗೋಗ್ಬಿಟ್ಟಿತ್ತಲ್ಲಿ 2018 ನಾನು ಗೆದ್ದ ಮೇಲೆ 19 MP ಚುನಾವಣೆ ಬರತ್ತಾಗ ಅವಾಗ ಇವ್ರು ಮುಂಚೆಯಿಂದನೂ ಇಲ್ಲ ನಾನು ಪೊಲಿಟಿಕಲ್ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಇದೇ ಮಾಡ್ಬಿಟ್ಟಿರ್ತಾರೆ. ಚುನಾವಣೆಗೆ ಕರೆಕ್ಟ್ ಆಗಿ ಅವ್ರು 1 ತಿಂಗಳು ಇರ್ಬೇಕಾದ್ರೆ ಇನ್ನ ಕ್ಯಾಂಡಿಡೇಟ್ ಡಿಸೈಡ್ ಆಗಿರಲ್ಲ. ಓಕೆ. ಸೊ ಈ ಕಡೆ ಹಿಂಗೆ ನಾವು ಮೈಸೂರಿಂದ ಅವ್ರು ಬೆಂಗಳೂರು ಬರೋ ಇರ್ತಾರೆ, ತುಂಬಾ ಒತ್ತಡ ಇರುತ್ತೆ ಕಾರ್ಯಕರ್ತರಲ್ಲಿ. ಏನು ಅಂದ್ರೆ ಎಲ್ಲರೂ ಕೂಡ ಫೋನ್ ಮಾಡಿ ತುಂಬಾ ಪ್ರೆಷರ್ ಮಾಡ್ತಿರ್ತಾರೆ ಇವ್ರಿಗೆ. ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿರಲ್ಲ. ಅಲ್ಲಿ ಸ್ಟೇಷನ್ ಅಲ್ಲಿ ಹೋಗ್ಬೇಕಾದ್ರೆ ಅವರು ಆಯ್ತಪ್ಪ ನಾನೇ ನಿಂತ್ಕೊಂತೀನಿ ಅಂತ ಒಂದ್ ಮಾತು ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅದು ತುಂಬಾ ವೈರಲ್ ಆಗುತ್ತೆ ಅದು ಸಬ್ಜೆಕ್ಟ್. ಆ ನ್ಯೂಸ್ ಎಲ್ಲ ಇದಾದ್ಮೇಲೆ ನನ್ ಕಿವಿಗೆ ಬರ್ತಲ್ಲಿ ನನ್ಗೆ ಕೂಡ ಟೋಲ್ಡ್ ಮೇ ಅಲ್ವಾ, ಬಿಕಾಸ್ ನನ್ಗೆ ಅಟ್ಲೀಸ್ಟ್ ಏನು ಹೇಳಿರ್ಲಿಲ್ಲ ನನ್ಗೆ ಇದನ್ನ. ಸೊ ಅದು ಒಬ್ರು ದೊಡ್ಡ ರಾಜಕಾರಣಿ ನೋಡಿ ಕೊನೆವರೆಗೂ ಅದು ಹೇಳೋದಿಲ್ಲ ಅವ್ರು, ಅದು ಗುಟ್ಟಾಗೆ ಇಟ್ಕೊಂಡಿರ್ತಾರೆ. ಸೊ ಅವತ್ತು ಆ ದಿನ ರಾತ್ರಿ ಹೋಗಿ ನಾನು ಏನ್ ಮಾವ ಈ ತರ ಡಿಸಿಷನ್ ತಗೊಂಡ್ಬಿಟ್ರೆ ಬಹಳ ಒತ್ತಡ ಇತ್ತು ಅಂತಂದ್ರೆ ಹಿಂಗೆ ಎಲ್ಲ ಬೇರೆ ಬೇರೆ ಸ್ಟೇಟ್ ಲೀಡರ್ಸ್ ಸೆಂಟ್ರಲ್ ಲೀಡರ್ಸ್ ಎಲ್ಲ ಫೋನ್ ಮಾಡಿದ್ರು ಒಪ್ಕೊಂಡೇ ಇರ್ಲಿಲ್ಲ ಅಲ್ಲಿ. ಕಾರ್ಯಕರ್ತರು ಬಂದು ಕೇಳಿದ್ಕೆ ಇವ್ರು ಹಿಂಗೆ ಇದ್ ಮಾಡ್ಕೊಂಡ್ರು ಅಂತ ಅವಾಗ ಅನ್ನಿಸ್ತು ನನ್ಗೆ ಹಿ ಇಸ್ ಆಲ್ರೆಡಿ ಮೆಂಟಲಿ ಪ್ರಿಪೇರ್ಡ್. ಮುಂಚೆಯಿಂದ ಅವ್ರಿಗೆ ಹೆಂಗ್ ಮಾಡ್ಬೇಕು ಎತ್ತು ಮಾಡ್ಬೇಕು ಅಂತ ತುಂಬಾ ಪ್ರಿಪರೇಷನ್ ಇತ್ತು. ಆಮೇಲೆ ಧ್ರುವನಾರಾಯಣ್ ಅವ್ರಿಗೆ ಸೋಲ್ಸಕ್ಕೆ ಯಾರಿಗಾರೊಬ್ರು ಶಕ್ತಿಗಿರ್ತಿದ್ರೆ ಅವ್ರಿಗೆ ಶ್ರೀನಿವಾಸ್ ಪ್ರಸಾದ್ ಅವ್ರು ಬಿಟ್ರೆ ಯಾರ ಕೈಲೂ ಆಗ್ತಾ ಇರ್ಲಿಲ್ಲ ಅಂತ ಗೊತ್ತಿತ್ತು. ಸೊ ಅವತ್ತೇ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ್ದಲ್ಲಿ. ದಟ್ ಇಂಪ್ಯಾಕ್ಟ್ ವಾಸ್ ಲೈಕ್ ನಾವು ಎಷ್ಟೋ ದಿನದ ಕ್ಯಾಂಪೇನ್ ಅಲ್ಲ ಒಂದು ಸ್ಟೇಟ್ಮೆಂಟ್ ಇಂದ ಬಂದ್ಬಿಡ್ತಲ್ಲಿ. ಆಮೇಲೆ ನಾನು ಹೇಳ್ತೀನಿ 2019 ಚುನಾವಣೆಯಲ್ಲಿ ಇವ್ರು ಹೆಚ್ಚು ಕಡೆ ಕ್ಯಾಂಪೇನು ಮಾಡ್ಲಿಲ್ಲ ಅಲ್ಲಿ, ಬರೀ ಸಭೆಗಳು ಮಾತ್ರ ಅಷ್ಟೇ ನಡೆಸಿದ್ದು. ಬಿಕಾಸ್ ಆ ಹೆಸರು ಹಂಗಿತ್ತಲ್ಲಿ ಅವ್ರದ್ದು. ಸೊ ಒಂಥರ ಅವ್ರದ್ದು ಹೆಸರು ಯಾವ ತರ ಇತ್ತು ಅಂತಂದ್ರೆ ಇಟ್ಸ್ ಲೈಕ್ ಓಪನ್ ಚೆಕ್ ಬುಕ್, ಎಷ್ಟು ಬೇಕಾರ ಫಿಲ್ ಮಾಡ್ಬೋದು ಆ ತರ ತೂಕ ಇತ್ತಲ್ಲಿ. ಇಲ್ಲ ಅಂತಂದ್ರೆ ಜನಗಳು ಹೆಂಗೆ ನೀವು ಇದ್ ಮಾಡ್ತೀರಾ ಟರ್ನ್ ಮಾಡ್ತೀರಾ, ಆಲ್ರೆಡಿ ಧ್ರುವನಾರಾಯಣ್ ಅವ್ರದ್ದು ಆಗೋಗ್ಬಿಟ್ಟಿದೆ ಅಂತಾನೆ ಲೆಕ್ಕ ಇತ್ತಲ್ಲಿ. ಬಟ್ ಅವರು ನಿಂತಿ ಸ್ಪರ್ಧೆ ಮಾಡಿದ್ರು ನೋಡಿ ಅಲ್ಲಿ ಕೊನೆಗೆ ನಮ್ಗೆ ಫಸ್ಟ್ ರೌಂಡ್ ಇಂದ ಹೋಗಿ ಆಲ್ಮೋಸ್ಟ್ ಒಂದ್ 20-30 ಸಾವಿರ ಧ್ರುವನಾರಾಯಣ್ ಲೀಡ್ ಅಲ್ಲಿ ಇದ್ರು. ನನಗೆ ಇನ್ನ ಎಷ್ಟಕ್ಕಿದಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲೆಲ್ಲ ಕೌಂಟಿಂಗ್ ಅಲ್ಲೆಲ್ಲ ಇನ್ನೇನ್ ದಾಟ್ಬಿಟ್ರು 1 ಲಕ್ಷಕ್ಕೆ ಹೋಗುತ್ತೆ 2 ಲಕ್ಷಕ್ಕೆ ಹೋಗುತ್ತೆ ಅಂತ. ಐ ಆಲ್ಸೋ ಫೆಲ್ಟ್ ಏನ್ ಅಷ್ಟೆಲ್ಲ ನಾವು ಮಾಡಿ ತುಂಬಾ ಕಡೆ ಪ್ರೆಷರ್ ಮಾಡಿದೆ ಕ್ಯಾಂಪೇನ್ ಮಾಡ್ಕೊಂಡಿದ್ರು, ಅಷ್ಟೊಂದು ಮಾಡ್ಲಿಲ್ಲ. ಬಟ್ ಅದ್ ಏನಾಗೋಯ್ತು ಅಂದ್ರೆ ಕೊನೆಗೆ ಲಾಸ್ಟ್ ರೌಂಡ್ ಅಂತ ಬರ್ತಾ ಅಲ್ಲಿ ಅವರು 6,000 ಓಟಿನ ಸೋತೋಗಿದ್ದಾರೆ ಅಂತ ನ್ಯೂಸ್ ಚಾನೆಲ್ ಎಲ್ಲ ಕೊಟ್ಬಿಟ್ರು. ಐ ಹ್ಯಾಡ್ ಒಂಥರ ನನ್ಗಂತೂ ಮೇಜರ್ ಆಗಿದೆ ಇದು ಹೊಡ್ತಾ ಬಿದ್ಬಿಡ್ತಾನೆ. ನಾನು ಆಮೇಲೆ ಹೋಗಿ ಆಗ ಟಿವಿ ನೋಡ್ತಾ ಇದ್ರಲ್ಲಿ. ಸೊ ನಾನು ಹೋಗಿ ನೋಡಿ ಅದೆಷ್ಟು ಆ ಸೀಸನ್ ಪೊಲಿಟಿಷಿಯನ್ ಹೆಂಗಿತ್ತು ಅವ್ರ ಇದಂತ. ಮಾವ 6,000ದಲ್ಲಿ ಹೊಟ್ಟೋಗಿದೆ ಅಂತ. ಅಯ್ಯೋ ಪರವಾಗಿಲ್ವಲ್ಲ 6,000 ಹೋಗಿದ್ಯಾ, ಅದು ನಾನು ಅಷ್ಟು ಹತ್ರ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ವಲ್ಲ ಅಂತ. ಪರವಾಗಿಲ್ವಲ್ಲ, ಮುಂಚೆ ನೋಡಿದ್ರೆ ನಾನು ಎಲ್ಲೋ ಲೀಡ್ ತಗೊಂಡ್ಬಿಡ್ತೇನೆ ಅನ್ಕೊಂಡ್ಬಿಟ್ಟಿದೆ, 6,000 ಹತ್ತತ್ರ ಬಂದು ಹೋಗಿದೆ ಅಂದ್ರೆ ಪರವಾಗಿಲ್ಲ, ಅದು ಗ್ರೇಟ್ ಅಂತಂದ್ರು. ಅವರು ಏನು ಈ ತರ ಅಂದ್ರೆ ಲೈಕ್ ನಕ್ಕೊಂಡೇ ಇದು ಹೇಳಿದ್ರಲ್ಲ, ನನ್ಗೆ ಎಷ್ಟು ಈಸಿಯಾಗಿ ತಗೊಂಡ್ಬಿಟ್ರು ಅಂತ ಅನ್ನಿಸ್ಬಿಡ್ತಾ ಇಲ್ಲಿ. ಅದಾದ್ಮೇಲೆ ಯಾರು ಅಲ್ಲಿಂದ ಫೋನ್ ಬಂದ್ಬಿಟ್ಟು ಇಲ್ಲ ಸರ್ ಇನ್ನ ಕೌಂಟಿಂಗ್ ಇದೆ, ಒಂದ್ ಕಡೆ ಬ್ಯಾಲೆಟ್ ಬಾಕ್ಸ್ ಓಪನ್ ಆಗ್ತಿಲ್ಲ, ನಡೀತಾ ಇದೆ, ಇನ್ನ ನೋಡಿ ವೇಟ್ ಮಾಡಿ ನೋಡಿ ಅಂತಂದ್ರು. 6,000 ಇದು 2,500 ಬಂದು ಫಸ್ಟ್ ಟೈಮ್ 150 ಓಟಿಂದ ಲೀಡ್ ಬಂತಲ್ಲಿ. ಆ 150 ಓಟಿಂದ ಲೀಡ್ ಬಂದ್ಮೇಲೆ ನೆಕ್ಸ್ಟ್ ಹೋಗಿದ್ದೆ ಪೋಸ್ಟಲ್ ಬ್ಯಾಲೆಟ್ ಇನ್ನ ಓಪನ್ ಆಗಿಲ್ಲ. ಆಮೇಲೆ ಬೇರೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಇನ್ನೊಂದು ಹಳೇದು ಬ್ಯಾಲೆಟ್ ಬರೋದ್ರಿಂದ ನಮ್ಗೆ ಅಲ್ಲಿ 600 ಫಸ್ಟೇ ಲೀಡ್ ಸಿಕ್ಬಿಟ್ಟಿತ್ತು. ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಇದ್ದಿದ್ದೆ ಒಂದು 1,500 ಓಟ್ ಏನೋ ಹತ್ತತ್ರ ಇತ್ತಲ್ಲಿ. ಇವು ಡಿವೈಡ್ ಹಾಫ್ ಆಲ್ಸೋ ಹತ್ತತ್ರನೇ ಒಂದು 500-700 ಓಟ್ ಹತ್ತತ್ರ ಬಂದ್ಬಿಡೋದು. ಇವರು ಲಕ್ ಎಷ್ಟು ಹಿಂಗಿತ್ತು ಅಂತಂದ್ರೆ ಅಲ್ಲಿ 1,200 ಓಟ್ ಪ್ಲಸ್ ಆಗೋಯ್ತು ಇವ್ರಿಗೆ. ಸೊ 1,200 ಓಟು ಆಮೇಲೆ ಪ್ಲಸ್ 600 ಓಟು 1,800 ಓಟ್ ಬಂದು ಅವರು 6ನೇ ಸತಿ MP ಆಗ್ತಾ ಇರೋದು. ಸೊ ಲಾಸ್ಟ್ ಬಂದಿದ್ ನಮ್ಗೆ ಅದು ದಟ್ ವಾಸ್ ಅ ಲಾಸ್ಟ್ ಕೌಂಟಿಂಗ್ ಅಲ್ಲಿ ಇಡೀ ದೇಶದಲ್ಲೇನೆ ಅದೇ ಲಾಸ್ಟ್ ರಿಸಲ್ಟ್ ಚಾಮರಾಜನಗರದ. ಅಲ್ಲಿವರೆಗೂ ಚಾಮರಾಜನಗರದ ಇನ್ನ ಡಿಕ್ಲೇರ್ ಆಗಿರ್ಲಿಲ್ಲ. ಟಿವಿಯಲ್ಲೆಲ್ಲ ಬೇರೆ ತರ ಕೊಟ್ರು. ನಾವು ಒಂದು 7:30-8 ಗಂಟೆಗೆ ಹೋಗಿದ್ವಿ ನಾವು ಚಾಮರಾಜನಗರಕ್ಕೆ ಆ ಫಾರ್ಮ್ ಕಲೆಕ್ಟ್ ಮಾಡಕ್ಕಾಗ. ಆಗ್ಲೂ ಕೂಡ ಹೋಗ್ಬಿಟ್ಟು ಕಲೆಕ್ಟ್ ಮಾಡಂದ್ರೆ ಅಲ್ಲೇ ಇರತ್ತಲ್ಲ ಬಿಡು ನಾಳೆ ಹೋಗೋಣ ಅಂದ್ರು. ಐ ವಾಸ್ ಲೈಕ್ ಇಲ್ಲ ಮಾವ ಎಲ್ಲ ಕಾರ್ಯಕರ್ತರೆಲ್ಲ ಕಾಯ್ಕೊಂಡಿದ್ದಾರೆ, ನೀವು ಬರ್ಬೇಕು ಹಂಗಿಂಗೆ ಅಂತ ಹೇಳಿ. ಹೌದಾ ಹೋಗ್ಬೇಕಂತ ಎಲ್ಲ ಮನೆಯವರೆಲ್ಲ ಇಲ್ಲ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಅವಾಗ ಅವರು ಹೊರಟಿದ್ದಲ್ಲಿ. ಸೊ ಆಲ್ ದಟ್ ಸ್ವೀಟ್ ಮೆಮೊರೀಸ್ ಆರ್ ದೇರ್ ವಿತ್ ದಟ್. ಮಾವ ಮತ್ತು ಅಳಿಯ ಇಬ್ರು ಡಿಸೈಡ್ ಮಾಡಿದ್ರ ನಮ್ಮ ಗೆಲುವು ಇತಿಹಾಸದಲ್ಲಿ ರೆಕಾರ್ಡ್ ಆಗಿ ಉಳಿಬೇಕು ಅಂತ. ಯಾಕೆಂತಂದ್ರೆ
ನೀವು ನಂಜನಗೂಡಿನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಂತ ಮೊದಲ ಬಿಜೆಪಿ ಶಾಸಕ. ಅವರು ಚಾಮರಾಜನಗರದಲ್ಲಿ ಬಿಜೆಪಿನೇ ಬರಲ್ಲ ಅನ್ನುವಂತ ಕ್ಷೇತ್ರದಲ್ಲಿ ಗೆದ್ದಂತ ಮೊದಲ MP. ಇಲ್ಲ, ಇದು ಸಂಪೂರ್ಣವಾಗಿ ಈ ಕಡೆ ಶ್ರೀನಿವಾಸ್ ಪ್ರಸಾದ್ ಅವರ ಮತ್ತೆ ಯಡಿಯೂರಪ್ಪನವರ ಇಬ್ರು ಶಕ್ತಿ ಇತ್ತು ಇಲ್ಲಿ. ನಾನ್ ಗೆಲ್ಲಕ್ಕೆ ಪೂರ್ವಕವಾಗಿ 2018ರಲ್ಲಿ ಇವ್ರಿಬ್ರದ್ದು ಶಕ್ತಿ ಇತ್ತು. ಕರೆಕ್ಟ್. MP ನಾನು ಅಷ್ಟೊಂದು ನೀವು ಹೇಳ್ದಂಗೆನೆ ನನ್ನ ಡೌಟ್ಫುಲ್ ಅಲ್ಲೇ ಐತೆ. ಬಿಕಾಸ್ ಅಷ್ಟು ಕ್ಷೇತ್ರದಲ್ಲಿ ನಾವು 8 ಕ್ಷೇತ್ರದಲ್ಲಿ ಬರೀ ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಮಾತ್ರ ಗೆದ್ದಿತ್ತು ಬಿಜೆಪಿಯಲ್ಲಿ. ಬೇರೆ ಎಲ್ಲ ಕಾಂಗ್ರೆಸ್ ಕ್ಷೇತ್ರ ಗೆದ್ದಿತ್ತು, ಮತ್ತೆ JDS ಇದ್ರ. ಸೊ ನಂಗೆ ನೀವು ಮ್ಯಾಥಮೆಟಿಕ್ಸ್ ಸ್ವಲ್ಪ ಮಾಡಿದ್ರು ಹಿನ್ನಡೆ ಬಹಳ ಆಗ್ತಿತ್ತಲ್ಲಿ, ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಇತ್ತು JDS ಮತ್ತೆ ಕಾಂಗ್ರೆಸ್ ಅಲ್ಲಿ. ಬಟ್ ಜನಗಳು ನೋಡಿ ಯಾವ ತರ ಇದಿತ್ತು ಮೈಂಡ್ ಸೆಟ್ ಅಂತಂದ್ರೆ, ನನ್ನ ಪಕ್ಕದ ಕ್ಷೇತ್ರ ವರುಣ ಅಲ್ಲಿ ರೆಕಾರ್ಡ್ ಮಾರ್ಜಿನಲ್ ಗೆದ್ದಿದ್ದು ಅವತ್ತು ಯತೀಂದ್ರ ಅವರು 68,000 ಹೋಟೆಲ್ ಗೆದ್ದಿದ್ದವ್ರು. ವರುಣ ಕ್ಷೇತ್ರ 1-5ರಲ್ಲಿ 60,000 ಲೀಡ್ ಬರುತ್ತಲ್ಲಿ. ಬರೀ 8,000 ಮಾತ್ರ ತಗೊಂಡಿರ್ತಾರೆ ಆ ಕಡೆ ಕಾಂಗ್ರೆಸ್, ನಮಗೂ ಅಷ್ಟೇ ಡಿಫ್ರೆನ್ಸ್ ಇರೋದು. 60,000 ಆ ಕಡೆ ಲೀಡ್ ಇದೆ. ಸೊ ಅದ್ ಯಾರು ಲೀಡ್ ಅದು? ಇವ್ರ ಮೇಲೆ ನಂಬಿಕೆ ಇಟ್ಕೊಂಡ ಜನ ಅಲ್ಲಿದ್ರಲ್ಲಿ. ಆಮೇಲೆ ಯಡಿಯೂರಪ್ಪನವ್ರ ನಾಯಕತ್ವದಿತ್ತ. ಸಿ ದಟ್ ಹೋಲ್ ಥಿಂಗ್ ಚೇಂಜ್ಡ್. ಕೊಳ್ಳೇಗಾಲ, ಕೋಟೆ ಇವೆಲ್ಲ ಕಾಂಗ್ರೆಸ್ಗೆ ಹೋಗ್ಬೇಕಾಗಿದ್ದು ಎಲ್ಲ ಸರಿ ಸಮಾನ ಆಗೋಗ್ಬಿಡ್ತಲ್ಲಿ. ನನ್ನ ಕ್ಷೇತ್ರದಲ್ಲಿ ನಾವು ಎಷ್ಟು 12,000 ನಾಲ್ ಲೀಡ್ ತಗೊಂಡೆ. ಆಮೇಲೆ ಈ ಕಡೆ ಮಿಕ್ಕಿದ್ದು ಆ ಕಡೆ ಗುಂಡ್ಲುಪೇಟೆ ಅಲ್ಲಿ ಬಂತು. ಮಿಕ್ಕಿದ್ದು ಬೇರೆ ಬೇರೆ ಕ್ಷೇತ್ರದಿಂದ ಎಲ್ಲ ಚೆನ್ನಾಗಿ ಪಿಕಪ್ ಆಗೋಗ್ಬಿಡ್ತಲ್ಲಿ. ಸೊ ಹೆಂಗೆ ಅಂತಂದ್ರೆ ಇವ್ರದ್ದು ಮುಂಚೆಯಿಂದನೂ ಆ ಶಕ್ತಿ ಇತ್ತದು. ಸೊ ಇವ್ರು ಯಾವ್ದೇ ಪಕ್ಷಕ್ಕೆ ಹೋದ್ರು ಬಹುಶಃ ನೋಡಿ, ಇವರು ಕಾಂಗ್ರೆಸ್ ಅಲ್ಲಿ MP ಆಗಿದ್ರು, JDS ಅಲ್ಲಿ MP ಆದ್ರು, JDS ಅಲ್ಲಿ MP ಮಾಡಿಸಿದ್ರು, ಮತ್ತೆ ಇವರು ಸಮತಾ ಪಕ್ಷದಲ್ಲಿ ಅಲ್ಲಿ ನಿಂತ್ಕೊಂಡಿದ್ರು. ಅದಾದ್ಮೇಲೆ ಬಿಜೆಪಿಗೆ ಬಂದ್ರು, ಅಲ್ಲೂ MP ಆದ್ರು. ಸೊ ಹೆಂಗೆ ಅಂತಂದ್ರೆ ಇವ್ರ ಶಕ್ತಿ ಇವ್ರಿಗೆ ಗೊತ್ತಿತ್ತು ಇವ್ರಿಗೆ. ಸೊ ಇಸ್ ಒಂಥರ ಸೀಸನ್ಡ್ ಪೊಲಿಟಿಷಿಯನ್ ಜೊತೆ ಜನ ಆಕರ್ಷಣೆ ಮಾಡತ್ತು ಶಕ್ತಿ ಅವ್ರಿಗಿತ್ತಲ್ಲಿ. ಅವರು ಹೇಳಿರುವಂತಹ ವಿಚಾರಗಳು ಅಥವಾ ನಿಮಗೆ ಗೈಡ್ ಮಾಡುವಂತಹ ರೀತಿ ತುಂಬಾ ಮಿಸ್ ಮಾಡ್ಕೋತೀರಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ? ಈಗ ಜಾಸ್ತಿ ಇದು ಮಾತಾಡಕ್ ಹೋದ್ರೆ ಏನಾಗತ್ತೆ, ಐ ಬಿಕಮ್ ಟು ಎಮೋಷನಲ್. ನಾ ಹೇಳದ್ನಲ್ಲ, ಈಗ ಇಲ್ಲಿ ಕೂತ್ಕಂತಾನೆ ನಾನು ನೆನೆಸ್ಕೊಂತಿರ್ತೀನಿ ನಾನು. ಸೊ ಜನಗಳು ಕೂಡ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ, ನನ್ಗೂ ಕೂಡ ಎಮೋಷನಲಿ ನಮ್ಗೆ ತುಂಬಾ ಇದಾಗತ್ತೆ, ಮಿಸ್ ಆಗತ್ತೆ. ಬಿಕಾಸ್ ನಾನು ಎಲೆಕ್ಷನ್ ಸೋತಿನ ಸಂದರ್ಭದಲ್ಲಿ ಅವರು ಬಂದು ಅಡ್ವೈಸ್ ಕೇಳಿದಾಗೆ ಮನೇಲಿ ಯಾರು ಇರ್ಲಿಲ್ಲ ಅವ್ರಿಗೆ. ಸೊ ಅವಾಗ ಅವ್ರು ಕೂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದೆ ನೀನು, ಆದ್ರೂ ಜನ ಹಿಂಗ್ ಈ ತರ ಇದ್ ಮಾಡ್ಬಿಟ್ರಲ್ಲಿ ಏನು ತಲೆ ಕೆಡ್ಸ್ಕೊಂಡ್ಬಿಡಪ್ಪ, ಅವ್ರೆಲ್ಲ ಯಾರ್ಯಾರಲ್ಲಿ ಹೋಗಿದ್ದಾರೆ ಎಲ್ಲ ವಾಪಸ್ ಬರ್ತಾರೆ, ಮತ್ತೆ 28ಕ್ಕೆ ನಾವೇ ಗೆಲ್ತೀವಿ ಅಂತ ಹೇಳಿ ಆ ಮಾತು ಅವ್ರು ಹೇಳಿದ್ರಲ್ಲ, ಅದು ನನಗೆ ಅದು ತುಂಬಾ ಸ್ಫೂರ್ತಿ ತಂದಲ್ಲಿ. ವೆರಿ ನೆಕ್ಸ್ಟ್ ಡೇ ನಾನು ಏನು ಕಾರ್ಯಕರ್ತರನ್ನ ಭೇಟಿ ಮಾಡೋದು, ನಂಜನಗೂಡು ಓಡಾಡೋದು ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಈಗ್ಲೂ ಕೂಡ ಸಂಪರ್ಕ ಇದೆ ಆ ಕಡೆ. ಡಿಫ್ರೆನ್ಸಸ್ ಆ ಕಡೆ ಈ ಕಡೆ ನಡೀತಾ ಇರ್ಬೋದಲ್ಲಿ, ಬಟ್ ಸಾಮಾನ್ಯವಾಗಿ ಆ ಕಡೆ ವೋಟರ್ಸ್ ಎಲ್ಲ ಯಾರು ಚೇಂಜ್ ಆಗಿಲ್ಲ. ಸೊ ಇವ್ರು ನನ್ಗೆ ಅವಾಗಿಂದ ಅವ್ರ ಮಾತುಗಳು ಹೇಳ್ತಿದ್ನಲ್ಲ ಅಲ್ಲಿ, ಐ ಕೀಪ್ ರಿಕಾಲಿಂಗ್ ಹಿಸ್ ಥಿಂಗ್. ಆ ಮಾತುಗಳು ಅವ್ರು ಹೇಳಿದ್ದು, ಮತ್ತೆ ಕೆಲವು ಸಂದರ್ಭದಲ್ಲಿ ಹೆಂಗ್ ನಡ್ಕೊಂತಿದ್ರು ಜನಗಳ ಹತ್ರ ಇವರು, ಯಾಕೆ ಇವ್ರು ಒಂಥರ ತುಂಬಾ ಕೋಪಿಷ್ಟ ಆಗಿ ಹೆಂಗ್ ನಡ್ಕೊಂತ ಇದ್ರಲ್ಲಿ, ಯಾಕೆ ಕೆಲವು ಸಂದರ್ಭದಲ್ಲಿ ಬಹಳ ಒಂಥರ ಮುಗ್ದು ಮಗು ತರ ಇರ್ತಾ ಇದ್ರು ಈ ಕಡೆ, ಇದೆಲ್ಲ ನನ್ಗೆ ಐ ಕೀಪ್ ರಿಕಾಲಿಂಗ್ ಇಸ್ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ. ಸೊ ತುಂಬಾ ಕಲಿಯೋದಿತ್ತು, ಅರ್ಧಕ್ಕೆ ನಿಂತೋಯ್ತು ಅಂತ ಒಂದ್ ಕಡೆ ನನ್ಗಿದ್ದು. ಬಟ್ ಒಂದು ಕ್ಷಣ ಸರ್, ಯಾವತ್ತಾದ್ರೂ ಹೀಗೆ ಕೂತಿರುವಾಗ ಅಥವಾ ಕಷ್ಟದ ಸನ್ನಿವೇಶ ಬಂದಾಗ ಬಹುಶಃ ಶ್ರೀನಿವಾಸ್ ಪ್ರಸಾದ್ ಅವರು ಜೊತೆಯಲ್ಲಿ ಇರ್ತಿದ್ರೆ ನನಗೊಂದು ಸಲ್ಯೂಷನ್ ಸಿಕ್ಕಿರೋದೇನೋ ಅಂತ ಫೀಲ್ ಆಗಿದ್ದು ಅಥವಾ ಕಣ್ಣೀರಿಟ್ಟಿದ್ದ ದಿನಗಳಿದೆಯಾ ಅಂತ? 1 ವರ್ಷ ತುಂಬಾ ಕಣ್ಣೀರಿಟ್ಬಿಟ್ಟಿದೀವಿ ನಾವು. ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ 24ರಲ್ಲಿ 1 ವರ್ಷ ನಾವು ಸತತವಾಗಿ ಅವ್ರನ್ನ ನೆನೆಸ್ಕೊಂಡು ತುಂಬಾ ಕಣ್ಣೀರಿಟ್ಬಿಟ್ಟಿದ್ವಿ. ವಿ ಮಿಸ್ ಹಿಮ್. ನಾವು ಇನ್ನ 16 ವರ್ಷ ಇರ್ಬೇಕಾಗಿತ್ತು ಅವ್ರಿಗೆ. ಬಟ್ ಅವರೇ ಒಂದ್ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಕೊಂಡು ಹೆಲ್ತ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಲಾಸ್ಟ್ಗೆ ಅವ್ರಿಗೂ ಕೂಡ ಗೊತ್ತಾಗಿಲ್ಲ, ಸಣ್ಣ ಇನ್ಫೆಕ್ಷನ್ ಇಂದ ಇದಾಗೋಗ್ಬಿಡ್ತಾರೆ, ಸೆಪ್ಸಿಸ್ ಅಂತ ಬಂದ್ಬಿಟ್ಟಿತ್ತು ಅವ್ರಿಗೆ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಇದು ಬಾಡಿನ ಅಷ್ಟೊಂದು ಇದು ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಫಸ್ಟ್ ಟೈಮ್ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಆಪರೇಷನ್ಗೆ ಹೋಗ್ಬೇಕಾದ್ರೆ ಬಹಳ ಧೈರ್ಯವಾಗಿ ಅಲ್ಲಿಂದ ಹೋದ್ರು. ನಮ್ಗೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಡಾಕ್ಟರ್ ಹೇಳಿದ್ದಾರೆ 1 3 ಗಂಟೆ ಅಂತೆ ಆಪರೇಷನ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ನೀವೆಲ್ಲ ಹೊರಟಿರಿ ಮನೆಗೆ ಅಂತಂದ್ರು. ನಾವು ಆಯ್ತು ಮಾವ ಈಗ ಅಂತ ಹೇಳ್ಬಿಟ್ಟು ಅವ್ರು ಆಪರೇಷನ್ಗೆ ಹೋದ್ರು. ಅಲ್ಲಿವರೆಗೂ ಅಲ್ಲೇ ಕೂತ್ಕೊಂಡಿದ್ರು. ದೆನ್ ಈ ಫಿನಿಶ್ಡ್ ಅವ್ರ ಆಪರೇಷನ್ ಎಲ್ಲ ಮುಗಿದು ಒಂದು 5-6 ಗಂಟೆ ಆದ್ಮೇಲೆ ದೆನ್ ಹಿ ಕೇಮ್ ಬ್ಯಾಕ್. ಬಂದ ಮೇಲೆ ಅವಾಗ ಅವ್ರಿಗೆ ಎಬ್ಬರಿಸ್ತ್ರಲ್ಲಿ
ಪ್ರಸಾದ್ ಅವ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದಾರೆ ಅಂತ. ಅವಾಗ್ಲೇ ಕಣ್ಣು ಬಿಟ್ಬಿಟ್ಟು, ಇನ್ನ ಇದ್ದೀರಾ ನೀವೆಲ್ಲ ಇಲ್ಲಿ, ಎಲ್ಲ ಚೆನ್ನಾಗಾಯ್ತು, ನೀವೆಲ್ಲ ಮನೆಗೆ ಹೊರಟಿರಿ, ಇನ್ ನೆಕ್ಸ್ಟ್ ಏನು ನನ್ಗೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲ ಅದು ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇತ್ತು ನೋಡಿ ಅಲ್ಲಿ. ಅವ್ರು ಡಿಂಟ್ ಹತ್ರ ನೋವಿದೆ ಹಂಗಿದೆ ಹಂಗೆಲ್ಲ ತೋರ್ಸ್ಕೊಂಡಿಲ್ಲ, ಒಂದಿನಾನು ಆತರ ನಾನು ನೋಡಿಲ್ಲ ಅವ್ರನ್ನ. ಸೊ ತುಂಬಾ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇತ್ತು ಅವ್ರಲ್ಲಿ. ಸೊ ಹಾಗಾಗಿ ಅವ್ರಿಗೆ ಅದೆಲ್ಲ ನೆನೆಸ್ಕೊಂಡ್ರೆ ನಾವು ಇವಾಗ ಸಣ್ಣದೊಂದು ಏನೋ ಹುಷಾರ್ ತಪ್ಪಿದ್ಬಿಟ್ರೆ ಅಪ್ಪ ನಮ್ಗೆ ಎದೊಳಕ್ಕೆ ಆಗಲ್ಲ. ಬಟ್ ಇವ್ರು ಹಂಗಿರ್ತಿರ್ಲಿಲ್ಲ ಇಲ್ಲಿ, ಒಂದಿನಾನು ಆತರ ಇದ್ ಮಾಡಿರ್ಲಿಲ್ಲ. ರೆಸ್ಟ್ ಅಲ್ಲಿ ಇರ್ತಾ ಇದ್ರು, ಬಟ್ ಅಷ್ಟೇ ಇವರು ಲವ್ಲರ್ಕಿಂದ ಓಡಾಡ್ಕೊಂಡು ಇರ್ತಾ ಇದ್ರು. ವೆನ್ ನ್ಯೂಸ್ ಬಂದಾಗ ಹೀಸ್ ನೋ ಮೋರ್ ಅನ್ನುವಂತ ಸುದ್ದಿ ಬಂದಾಗ ಆ ಶಾಕ್ ನ ಹೇಗೆ ಅರಗಿಸ್ಕೊಂಡ್ರಿ ಅಂತ? ಅಲ್ಲ ಅದು ಲಾಸ್ಟ್ಗೆ ಒಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಲ್ಲಿ. ರಿಟ್ರೀವ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಡಾಕ್ಟರ್ಸ್. ಲಾಸ್ಟ್ ಟೈಮ್ ಎಲ್ಲ ಲಾಸ್ಟ್ ಹೋಗ್ತಾ ಇದ್ದು CPR ಎಲ್ಲ ಕೊಡಕ್ಕೆಲ್ಲ ಮಾಡಿ ಎಲ್ಲ ನನ್ನ ಕಣ್ಮುಂದೆನೇ ಆಗಿದ್ದದು. ನಾನು ಆ ಪೂರ್ತಿ ಸಂದರ್ಭದಲ್ಲಿ ಒಂದ್ ನಿಮಿಷನೂ ಕಣ್ಮುಚ್ಲಿಲ್ಲ ಅಲ್ಲಿ, ಬಿಕಾಸ್ ಲಿಟ್ರಲಿ ಇಟ್ ಹ್ಯಾಪನ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಅವಾಗ ಡಾಕ್ಟರ್ಸ್ ದೇ ಟ್ರೈಡ್ ಆಲ್ ದೇರ್ ಲೆವೆಲ್ ಬೆಸ್ಟ್, ಆಮೇಲೆ ಆಗಲ್ಲ ಅಂತ ಹೇಳಿದ್ರಲ್ಲಿ. ಸೊ ದಟ್ ಆ ಪೀರಿಯಡ್ ಇದೆ ನೋಡಿ, ಅದು ನಥಿಂಗ್ ವರ್ಕ್ಸ್ ಇನ್ ಯುವರ್ ಮೈಂಡ್, ಬ್ಲಾಂಕ್ ಆಗಿ ಹೋಗ್ಬಿಟ್ಟಿರ್ತೇವೆ ಅಲ್ಲಿ. ಸೊ ಅಲ್ಲಿಂದ ಹೊರಗಡೆ ಬಂದು ದೆನ್ ನಾನು ಏನ್ ಮಾಡ್ಬೇಕಾಗಿತ್ತು ಎಲ್ಲ ಫಸ್ಟ್ ಅಂತ ನನಗೆ ಏನ್ ರಿಯಾಕ್ಷನ್ ಕೊಡ್ಬೇಕು, ಏನ್ ಹೇಳ್ಬೇಕು, ಹೆಂಗೆ ಇದ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಫಸ್ಟ್ ನಾನು ಫೋನ್ ಮಾಡಿದ್ದೆ DC ಅವ್ರಿಗೆ, SP ಅವ್ರಿಗೆ ಫೋನ್ ಮಾಡಿದೆ ನಾನು. ಹೇಳಿದೆ ಈ ತರ ಹಿಂಗ ಆಗೋಗಿದೆ, ಸೊ ಆ ಕಡೆ ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬೇಕಾಗತ್ತೆ, ಫಸ್ಟ್ ತಮ್ಮ ತಾಕೀತ್ ಮಾಡ್ತಾ ಇದೀನಿ ಅಂತೆಲ್ಲ ಹೇಳಿದೆ. ಶಾರ್ಟ್ಲಿ ಆಫ್ಟರ್ ದಟ್ ಮೀಡಿಯಾಗೆಲ್ಲ ನಾವು ಕಳಿಸ್ತೀವಿ ಅದನ್ನ. ಆಮೇಲೆ ಏನ್ ಮಾಡೋದು, ಬಿಕಾಸ್ ನಮಗೂ ಇದು ಒಂಥರ ಇದಿರ್ಲಿಲ್ಲ ಅಲ್ಲಿ. ಬಟ್ somehow we had to face all that when it came out. ಸರ್, ಎರಡು ಸನ್ನಿವೇಶ. ಒಂದು ಸಚಿವ ಸಂಪುಟದಿಂದ ಕೈ ಬಿಟ್ಟದ್ದಾಗಿರಬಹುದು, ನಿಮ್ಮ ಮಾವನ ವಿಚಾರದಲ್ಲೂ ಮತ್ತು ನಿಮ್ಮ ಗ್ರ್ಯಾಂಡ್ ಫಾದರ್ನ ವಿಚಾರದಲ್ಲೂ, ಬೂಸಾ ಬಸಲಿಂಗಪ್ಪ ಅವರ ವಿಚಾರದಲ್ಲೂ ರಿಪೀಟ್ ಆಗುತ್ತೆ. ಏನ್ ಸಂದೇಶ ಇತ್ತು ಅದರಲ್ಲಿ ಅಂತ ಬದುಕಿಗೆ? ಬದುಕಿಗೆ ಅಂತ ಹೆಚ್ಚಾಗಿ ನನಗೆ ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ತಾತ ಅವ್ರಿಗೆ ಯಾಕೆ ಸಚಿವ ಸಂಪುಟದಿಂದ ಕೈ ಬಿಟ್ಟು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ವೀರಪ್ಪ ಮೊಯ್ಲಿ ಅವ್ರು ಮುಖ್ಯಮಂತ್ರಿ ಆಗಿ ಅದಾದ್ಮೇಲೆ ನನಗೆ ಸ್ವಲ್ಪ ಗೊತ್ತಾಗಿದೆ ಅವರಿಬ್ಬರ ಮಧ್ಯೆ ಬಹಳ ಫ್ರಿಕ್ಷನ್ ಇತ್ತು ಅಂತಕ್ಕಂಥದ್ದು. ಮುಖ್ಯಮಂತ್ರಿ ರೇಸ್ ಅಲ್ಲಿ ನಮ್ಮ ತಾತ ಅವ್ರ ಹೆಸರು ಇತ್ತು ಅಲ್ಲಿ. ಬಟ್ ಅವ್ರು ಏನ್ ಮಾಡ್ಬಿಟ್ರು, ದೇ ಟುಕ್ ಎ ಕ್ರೈಟೀರಿಯಾ. ಆ ಕ್ರೈಟೀರಿಯಾ ಏನು ಅಂತಂದ್ರೆ, ಆಗಿನ ದಿವಂಗತ ಮುಖ್ಯಮಂತ್ರಿಗಳಾದಂತ ಕರುಣಾನಿಧಿ ಅವ್ರು ಬಂದು ಅಬ್ಸರ್ವರ್ ಆಗಿ ಬಂದಿದ್ರಲ್ಲಿ ಏನ್ ಕ್ರೈಟೀರಿಯಾ ತಗೊಂಡ್ರು ಅಂತಂದ್ರೆ, ಇಂದಿರಾ ಗಾಂಧಿ ಅವ್ರ ಜೊತೆ ಯಾರಿದ್ರು ಫಸ್ಟ್ ಇಂದ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿದ್ರಲ್ಲಿ. ದೇವರಾಜ ಅರಸ್ ಟೈಮಲ್ಲಿ ಅವಾಗ ಬಸಲಿಂಗಪ್ಪನವರು ಕಾಂಗ್ರೆಸ್ ಬಿಟ್ಟು ಹೋಗಿರ್ತಾರೆ. ಇದೊಂದೇ ಒಂದು ರೀಸನ್ ಬೇಕಾಗಿತ್ತು ಅವ್ರಿಗೆ, ಅದನ್ನ ತಗೊಂಡು ವೀರಪ್ಪ ಮೊಯ್ಲಿ ಅವ್ರಿಗೆ ಇದ್ ಮಾಡ್ಕೊಟ್ಬಿಡ್ತಾರೆ ಮುಖ್ಯಮಂತ್ರಿ. ವೀರಪ್ಪ ಮೊಯ್ಲಿ ಅವ್ರಿಗೆ ಸಚಿವ ಸಂಪುಟದಿಂದ ತಗೊಂತೀನಿ ಅಂತ ಹೇಳಿ ಹಿಂದಿನ ದಿನ ಫೋನ್ ಎಲ್ಲ ಮಾಡಿ ಹೇಳ್ತಾರೆ ಅಲ್ಲಿ. ಮಾರನೇ ದಿನ ನಾವು ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ನಮ್ಮ ಹೆಸರೇ ಅನೌನ್ಸ್ ಮಾಡಲ್ಲ ಅಲ್ಲಿ. ಸೊ ಆ ಒಂದು ಆಘಾತ ಅಲ್ಲೊಂದು ಬಸವಲಿಂಗಪ್ಪನವ್ರಿಗೆ ಇತ್ತಲ್ಲಿ. ಅದಾದ್ಮೇಲೆ ಬ್ರೈನ್ ಹ್ಯಾಮರೇಜ್ ಆಗಿ ಆ ಶಾಕ್ ಅಲ್ಲಿ ಬರಕ್ಕಾಗ್ಲಿಲ್ಲ. ಅದೇ ತರ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು 2016 ಅವ್ರಿಗೆ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಈ ಭಾಗದ ಒಂದು ಪ್ರಭಾವಿ ನಾಯಕರು. ಇವತ್ತು ಸಿದ್ದರಾಮಯ್ಯನವ್ರಿಗೆ ವರ್ಣ ಕ್ಷೇತ್ರ ಏನಾದ್ರು ತೋರಿಸಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ. ಇಲ್ಲ ಚಾಮುಂಡೇಶ್ವರಿಯಲ್ಲೇ ಮತ್ತೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಬೇಡ ಅಂತ ಹೇಳಿ ಅವರ ಒಂದು ಸಲಹೆ ಮೇಲೆಗೆ ಇವರು ವರ್ಣ ಕ್ಷೇತ್ರನ ಆಯ್ಕೆ ಮಾಡ್ತಾರೆ. ಇವತ್ತಿವರೆಗೂ ಕೂಡ ಸಿದ್ದರಾಮಯ್ಯನವರು ಹೌದು ಶ್ರೀನಿವಾಸ್ ಪ್ರಸಾದ್ ಅವರು ಈ ಕ್ಷೇತ್ರ ನನ್ಗೆ ಆಯ್ಕೆ ಮಾಡಿಕೊಟ್ಟು ಇವತ್ತವರೆಗೂ ಹೇಳಿಲ್ಲ. ಆದ್ರೆ ಅವತ್ತು ವೆಹಿಕಲ್ ಅಲ್ಲಿ ನನ್ಗೆ ಹೋಗ್ಬೇಕಾದ್ರೆ ಸಂದರ್ಭದಲ್ಲಿ ವಿಚಾರ ಹೇಳಿ ನಮಗೂ ಹೇಳಿದ್ರು, ಅದನ್ನ ಯಾವ್ದಾವ್ದು ಆಯ್ಕೆ ಮಾಡಕ್ ಹೋಗ್ಬಿಡ್ತಿದ್ದ, ನನ್ನ ಪಕ್ಕದ ಕ್ಷೇತ್ರನೇ ನಾವು ಇರ್ತೀವಿ ಅಲ್ಲಿ, ನೀನ್ ವರ್ಣ ತಗೋ ಅಂತ ನಾನೇ ಆಯ್ಕೆ ಮಾಡಿಸ್ತೆ ಅಂತ ಹೇಳಿದ್ರಲ್ಲಿ. ಸೊ ನೋಡಿ ಅವ್ರಿಗೆಲ್ಲ ಅಷ್ಟು ಇದ್ ಮಾಡಿದ್ರಲ್ಲಿ, ಪೊಲಿಟಿಕಲಿ ಹಿ ಸಪೋರ್ಟೆಡ್ ಹಿಮ್ ಸೋ ಮಚ್. ಅದು ಮಾಡಾದ್ಮೇಲೆ ಇವತ್ತು ಆ ವ್ಯಾಕ್ಯೂಮ್ ಇವತ್ತಿಗೂ ಕೂಡ ಈ ಭಾಗದಲ್ಲಿ ದಲಿತ ನಾಯಕರದ್ದು ವ್ಯಾಕ್ಯೂಮ್ ಏನಾದ್ರು ಕ್ರಿಯೇಟ್ ಆಗಿದ್ರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ, ಅದು ಸಿದ್ದರಾಮಯ್ಯನವರ ಕ್ರಿಯೇಷನ್. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವ್ರು ಕೈ ಬಿಟ್ಟಿದ್ದೆ ಇವತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರುವಂತದ್ದು. ಅವ್ರು ಬಹುಶಃ ಅವತ್ತೇನಾರು ಇದ್ಬಿಟ್ಟು ಇವ್ರಿಗೆ ಆಯ್ತಪ್ಪ ಇನ್ನೂ ಮಂತ್ರಿ ಮಂಡಲದಿಂದ ತೆಗಿಬೇಕು ಅಂತಿದ್ರು ಸೌಜನ್ಯಕರ ಒಂದ್ ಮಾತು ಕೇಳಿದ್ರೆ ಅಲ್ಲಿ ಯಾವ್ದಾರ ಖಾತೆ ಬದಲಾವಣೆನೋ ಏನಾರೋ ಬೇರೆದೇನಾರು ಇದ್ರೆ, ಯಾಕಂದ್ರೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ರಲ್ಲಿ ಏನಾದ್ರು ಒಂದ್ ಮಾತು ಕೇಳ್ಬೋದಾಗಿತ್ತು. ಆಯ್ತು ಯಾವ್ದಾದ್ರು ಸಣ್ಣ ಖಾತೆನೆ ಕೊಡಿ ನೀವೇ ಮುಂದೆ ವರ್ಷ ಅಂತ ಹೇಳಿದ್ರು ಕೂಡ
ಅವರು ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂತಿದ್ರಲ್ಲಿ. ಆಮೇಲೆ ಇವತ್ತಿಗೂ ಕೂಡ ಅವ್ರದ್ದೊಂದು ಮಾತು ನಡೀತಾ ಇತ್ತಲ್ಲಿ, ಏಕಾಏಕಿ ತೆಗಿಯೋದಂತದ್ದು ಇದೆ ನೋಡಿ. ಅದು ಒಂದು ರಾಜಕೀಯದ ಒಂದು ಹಮ್ಲಲ್ಲಿ ತೇಳ್ತಾ ಇದ್ದ ಸಿದ್ದರಾಮಯ್ಯನವರು ಅವತ್ತು ತಗೊಳ್ಳೋಂತ ಒಂದು ನಿರ್ಧಾರ ನನಗೆ 2ನೇ ಬಾರಿ ನನ್ ಕಣ್ಮುಂದೆ ಆಗಿರೋಂತ ಒಂದು ಆಘಾತ ಅದು. ಬಟ್ ಅವ್ರಿಗೇನು ಆತರ ಇದಾಗ್ಲಿಲ್ಲ ಅಲ್ಲಿ. ಬಟ್ ದೆನ್ ಹಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ಅದನ್ನ ನಾನು ನೋಡಿದೆ ಅಲ್ಲಿ ಹೆಂಗೆ 1 ವರ್ಷ ಯಾವ ತರ ಇದ್ ಮಾಡಿದ್ರು ಅಂತ. ನನ್ ಚುನಾವಣೆ ಮತ್ತೆ ಇವ್ರ ಚುನಾವಣೆ ಬರ್ಬೇಕಾದ್ರೆ ಜನರು ಎಷ್ಟ್ರ ಮಟ್ಟಿಗೆ ಇವ್ರ ಜೊತೆ ಇದ್ರಲ್ಲಿ. ಯಾಕಂದ್ರೆ ಎಲ್ಲರಿಗೂ ಅನ್ಸಿತ್ತು, ಹೌದು ಇವ್ರಿಗೆ ಅನ್ಯಾಯ ಆಗಿದೆ, ಈ ಮನೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇವತ್ತು ಜನ ತಗೊಂಡಂತ ತೀರ್ಮಾನ ಕೊನೆ ಬಾರಿ ಅವರು ಲೋಕಸಭಾ ಸದಸ್ಯರಾಗಿ ಅವರು ತೀರ್ಕೊಂಡು ಹೋಗ್ತಾರೆ. ಓಕೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಇಂದ ದಲಿತ ಸಮಾಜಕ್ಕೆ ಹೇಗೆ ಅನ್ಯಾಯ ಆಗಿದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥದ್ದಕ್ಕೆ 2016 ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಮತ್ತು ತಾವು ಬಿಜೆಪಿಯಲ್ಲಿ ಇದ್ದರೂ ಕೂಡ ಬಿಜೆಪಿ ವಿಚಾರದಲ್ಲಿ ಸಂವಿಧಾನ ಶಿಲ್ಪಿ ಅನ್ನುವಂತಹ ಪದದ ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರಿ. ನನಗೆ ಸಮಾಜವೇ ಮುಖ್ಯ ಅನ್ನುವಂಥ ಸಂದೇಶ. ಈ ಸಮಾಜದ ಜೊತೆ ನಿಂತುಕೊಳ್ಳುವಂಥದ್ದು ಮತ್ತು ಸಮಾಜ ನಿಮಗಾಗಿ ನಿಂತುಕೊಳ್ಳುವಂಥದ್ದು ಎಷ್ಟು ದೊಡ್ಡ ಶಕ್ತಿಯಾಗಿ ನಿಂತ್ಕೊಳ್ಳುತ್ತದು ಅಂತ. ನಾವು ಇವತ್ತು ಒಬ್ಬ ಶಾಸಕರಾಗಿ ಇಲ್ಲಿ ಬರ್ತೀರಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಂತ ಭಿಕ್ಷೆ ಅದು ನಮ್ಗೆ. ಕರೆಕ್ಟ್. ಆದ್ರೆ ನಾವ್ ಇಲ್ಲಿ ಬಂದ ಮೇಲೆ ನಮ್ ಸಮುದಾಯಕ್ಕೆ ಮತ್ತೆ ನಮ್ ಸಮಾಜಕ್ಕೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವೇನ್ ಸಾಯೋ ತನಕ ಅಧಿಕಾರಕ್ಕೆ ಅಂಟ್ಕೊಂಡು ಇರಕ್ ಆಗಲ್ಲ ಅಲ್ಲಿ. ಆಮೇಲೆ ನಮ್ ಕುಟುಂಬದ ಬಂದಂತ ಹಿನ್ನೆಲೆ, ನಾವು ಬಸವಲಿಂಗಪ್ಪನವರ ಮೊಮ್ಮಗನಾಗಿರ್ಬೋದು, ಶ್ರೀನಿವಾಸ್ ಪ್ರಸಾದ್ ಅವ್ರ ಅಳಿ ಆಗಿರ್ಬೋದು, ಇವರೆಲ್ಲ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಂತವ್ರು. ನಮ್ಗೆಲ್ಲ ಒಂಥರ ಬ್ಯಾಕ್ ಡೋರ್ ಎಂಟ್ರಿಯಲ್ಲಿ ಬಂದಿದೆ. ಬಟ್ ಇವರೆಲ್ಲ ಹೋರಾಟದಲ್ಲಿ ಜನಗಳ ಮಧ್ಯೆ ಎತ್ಕೊಂಡು ಬಂದಂತವ್ರು. ಇವರು ಹೋರಾಟ ಮಾಡಿದ ಯಾವ ವಿಷಯಕ್ಕೆ? ದಲಿತರು ಮತ್ತೆ ದಲಿತರ ಬಗ್ಗೆ ಅವ್ರು ಇಟ್ಕೊಂಡಂತ ಕಾಳಜಿಯನ್ನೇ ಇವತ್ತು ಮುಂದೆ ತಗೊಂಡ್ಬಂದಿರೋದ್ರಲ್ಲಿ. ಕಾಂಪ್ರಮೈಸ್ ಮಾಡಕ್ ಹೋಗ್ಲಿಲ್ಲ. ರಾಜಕೀಯದಲ್ಲಿ ಸುಮಾರು ಸತಿ ಕಾಂಪ್ರಮೈಸ್ ಆಗಿ ಹೋಗ್ಬಿಡ್ತೀವಿ ನಾವು, ಒತ್ತಡಕ್ಕೆ ನಾವು ಮನೆ ಬಿಟ್ಬಿಡ್ತೀವಿ. ಬಟ್ ಇವ್ರು ಆತರ ಆಗ್ಲಿಲ್ಲ ಅಲ್ಲಿ. ಇದು ನೋಡಿ ಇದೇನಾಗೋಗ್ಬಿಟ್ಟಿದೆ ಒಂದ್ ಕಡೆ, ಈ ಯಾವಾಗ ನಾವು ಬಹಳ ನೇರವಾಗಿ ಮಾತಾಡಕ್ ಶುರು ಮಾಡ್ಬಿಡ್ತೀರಿ, ಫಸ್ಟ್ ಮರ ಉದ್ದಕ್ ಸ್ಟ್ರೈಟ್ ಆಗಿರೋ ಮರನೇ ಫಸ್ಟ್ ಕಡಿಯೋದಲ್ಲಿ. ಸೊ ಇದೇನಾಗೋಗ್ಬಿಟ್ಟಿದೆ, ಈಗ ನಮ್ಗೆ ದಲಿತರಲ್ಲಿ ಆ ವ್ಯಾಕ್ಯೂಮ್ ಒಂದು ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಲೀಡರ್ಶಿಪ್. ನಾವು ಮಾತಾಡೋದೇ ಬೇರೆ, ನಾವು ನಡ್ಕೊಳ್ಳೋದೇ ರೀತಿ ಬೇರೆ ಆಗೋಗ್ಬಿಡುತ್ತೆ. ಇಲ್ಲ, ನಾವು ಸಿಕ್ಕ ಮೇಲೆ ನಾವು ಮಾತಾಡ್ಬೇಕು ಈ ತರ. ಹೌದು. ಇವತ್ತು ನೋಡಿ, ಇವಾಗ ನಮ್ಮ ಪಠ್ಯ ಪುಸ್ತಕದ ಪರಿಶೀಲನಾ ಏನ್ ಸಮಿತಿ ನಡೀತದೆ, ಅವಾಗ ಆ ಪದನ ಬಳಸಿರ್ಲಿಲ್ಲ ಅವರು. ದೇ ಮೇಡ್ ಇಟ್ ಆಸ್ ಲೈಕ್ ವರ್ಕ್, ಇ ವಾಸ್ ಅ ಡ್ರಾಫ್ಟಿಂಗ್ ಚೇರ್ಮನ್ ಅಂತ ಇದೆ ಇತ್ತಲ್ಲಿ. ಆಮೇಲೆ ನಾನು ಕೇಳಿದೆ, ನಾ ಪ್ರಶ್ನೆ ಮಾಡಿದೆ ಅಲ್ಲಿ, ಹಿಂಗೆ ಇದು ಡ್ರಾಫ್ಟಿಂಗ್ ಚೇರ್ಮನ್ ಅಂತ ಹಾಕ್ತಾರೆ, ಸಂವಿಧಾನ ಶಿಲ್ಪಿ ಅಂತ ಹಾಕ್ಬಿಡುದು. ಇಲ್ಲ ಇಲ್ಲ, ಅವ್ರ ಬಗ್ಗೆ ಬರೀ ಅರ್ಧ ಪುಟ ಇತ್ತು, ನಾವು 1.5 ಪೇಜ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅವತ್ತು ಎಜುಕೇಶನ್ ಮಿನಿಸ್ಟರ್ ಮತ್ತೆ ಅಶೋಕ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಆಗ್ತಿತ್ತಲ್ಲಿ. ನಾವು ಅವಾಗ ನಾನು ಕೂತ್ಕೊಂಡೆ, ಸರ್ ನೀವು ಈ ಒಂದು ಪದ ಬಳಸ್ತೀರ ನೋಡಿ, ಸಂವಿಧಾನ ಶಿಲ್ಪಿ, ದಟ್ ಸಮರೈಸಸ್ ಎವ್ರಿಥಿಂಗ್. ಆ ಪದ ಹಾಕಿ ನೀವು ಅದನ್ನ ಬಿಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಅವಾಗ ಅಶೋಕ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು, ಇಲ್ಲ ಇದೊಂದು ಸೇರ್ಸ್ಬೋದಲ್ಲ, ಏನ್ ತಪ್ಪಿದೆ, ಸೇರ್ಸ್ಬಿಡಿ ಇದನ್ನ ಅಂತಂದ್ರೆ. ನಾನು ಔಟ್ ಆಫ್ ಟರ್ನ್ ಐ ಸ್ಪೋಕ್, ಬಟ್ ವೈ ಐ ಸ್ಪೋಕ್? ನನಗೆ ಅಲ್ಲಿ ಅವ್ರ ಮೇಲೆ ಇದ್ದಂತ ಒಂದಿದು, ಇಲ್ಲ ನಾವು ಮಾತಾಡ್ದೆ ಇನ್ಯಾರು ಮಾತಾಡ್ತಾರೆ? ಅಲ್ಲಿ ಮಾತಾಡದೆ ತಪ್ಪು ಅಂತಂದ್ರೆ ನಾವು ಮತ್ತೆ ಎಲೆಕ್ಷನ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬಾರ್ದು. ಆ ಕಡೆ ವಿ ಸ್ಪೀಕ್ ಬಿಕಾಸ್ ಆ ಒಂದು ನಮ್ಗೆ ಹಕ್ಕು ಕೊಟ್ಟಿರೋದು ಅವ್ರ ಮೇಲೆ. ಆ ಹಕ್ಕಲ್ಲಿ ಯಾರು ಪ್ರಶ್ನೆ ಮಾಡಕ್ ಹೋದ್ರೆ ನಾವು ಉತ್ತರ ಕೊಡ್ಬೇಕು ಅದನ್ನ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಐಡಿಯಾಲಜಿ ಇಸ್ ಡಿಫರೆಂಟ್. ಫಸ್ಟ್ ಐ ಆಮ್ ಅಂಬೇಡ್ಕರ್ ರೈಟ್, ದೆನ್ ಮೈ ಪಾರ್ಟಿ ಕಮ್ಸ್ ನೆಕ್ಸ್ಟ್. ಸೊ ಐ ಇಂಟ್ರೋಸ್ಪೆಕ್ಟ್ ಮಾಡ್ಬೇಕು ಅದನ್ನ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸಂವಿಧಾನ ಕೈ ಮುಗಿಯದಿ ಅಂತದ್ದು ಮಾಡಕ್ ಹೋದ್ರಿ, ಬಿಕಾಸ್ ಆಫ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೆ ಯಾವ ಪ್ರಧಾನ ಮಂತ್ರಿ ಆತರ ಮಾಡಿದ್ರಲ್ಲಿ, ಇವ್ರ ಹತ್ರ ನಡ್ಕೊಂಡ್ ಬಂದಿದ್ದಾರೆ. ಸೊ ಅದೊಂದು ಇದಿದೆ ಆ ಕಡೆ. ಸೊ ವಿ ಶುಡ್ ನಾಟ್ ಔಟ್ ಆಫ್ ಟರ್ಮ್ ಅಲ್ಲಿ ಮಾತಾಡಿದ್ರು ಕೂಡ ವಿ ಶುಡ್ ಸ್ಪೀಕ್ ದ ಟ್ರೂತ್. ಹಿಂದೆ ಜರುಗಬಾರ್ದು ನಾವು. ಇನ್ಫ್ಯಾಕ್ಟ್ ಜನರಿಗೆ ಎಲ್ಲೋ ಒಂದು ಕಡೆ ಇನ್ನೂ ರಿಯಲೈಸ್ ಮಾಡಿಸುವಂತ ಅಗತ್ಯ ಇದೆ. ಬಾಂಬೆಯಲ್ಲಿ ಹೇಗೆ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ಸಿಗರು ಪಿತೂರಿ ಮಾಡಿ ಸೋಲಿಸಿದ್ರು, ಅದ್ರ ಜೊತೆಗೆ ಕಾಂಗ್ರೆಸ್ನ ಲೋಕಲ್ ಲೀಡರ್ಗಳಿಗೆ ತುಳಿಯುವಂತಹ ಪ್ರಯತ್ನಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಇಂದ ಹೇಗಾಯ್ತು, ಸ್ಪೆಷಲಿ ಸಿದ್ದರಾಮಯ್ಯ ಅವರಿಂದ ಹೇಗಾಯ್ತು ಅನ್ನೋಂಥದ್ದು ಮನವರಿಕೆ ಆಗ್ಬೇಕು ಅಂತ ಅನ್ಸುತ್ತೆ ತಮಗೆ? ನೋಡಿ, ಈಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಇವಾಗವರೆಗೂ 75 ವರ್ಷ ಆಗ್ತಾ ಬಂದಿದೆ. ಇನ್ನ 100 ವರ್ಷ ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ವಿಚಾರಗಳು ಇನ್ನ 100 ವರ್ಷಕ್ಕೆ ಹೋದ್ರೂ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಎಷ್ಟು ಅದ್ರ ಬಗ್ಗೆ ನೀವು ಡಿಗ್ ಮಾಡ್ತಾ ಹೋಗ್ತಾ ಇರ್ತೀರಾ, ಹೊಸ ವಿಚಾರಗಳು ಆಚ ಕಡೆ ಬರ್ತಾ ಇರುತ್ತೆ.
ಸಿ ದ ಹೋಲ್ ಕಾನ್ಸೆಪ್ಟ್ ಆಫ್ ರಾಡಿಕಲ್ ಅಂಬೇಡ್ಕರಿಸಮ್ ಇದೆಯಲ್ಲ ಅದು ಇವತ್ತು ಒಂದು ಯಂಗರ್ ಜನರೇಷನ್ಗೆ ತುಂಬಾ ಇದು ಹತ್ರ ಆಗಿದೆ. ದೇ ಸ್ಟಾರ್ಟೆಡ್ ಕ್ವಶನಿಂಗ್. ಪ್ರಶ್ನೆ ಮಾಡೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದಾರೆ. ನಮ್ಮಲ್ಲೆಲ್ಲ ಈ ತರ ಸಂಶೋಧನೆ ಮಾಡಿ ಸತ್ಯನ ಹೊರಗಡೆ ತೆಗಿತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಬೇರೆ ಪಕ್ಷದವ್ರು ಏನ್ ಮಾಡಿದ್ರು. ಸಿ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಡಿಸೈಡ್ ಅ ಪೊಲಿಟಿಕಲ್ ಪಾರ್ಟಿ ಟು ಕಮ್ ಟು ಪವರ್. ಬಟ್ ಐಡಿಯಾಲಜಿಯಲ್ಲಿ ಯಾವ ಪಾರ್ಟಿನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನ್ಯಾಯ ಕೊಡ್ಸಿಲ್ಲ. ಅದ್ರಲ್ಲಿ ಎಲ್ಲಾರು ಒಂದೊಂದು ರೀತಿಯಲ್ಲಿ ಅವ್ರಿಗೆ ಅನ್ಯಾಯನೇ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಬಹುಜನ್ ಸಮಾಜವಾದಿ ಪಾರ್ಟಿನೇ ಅದೊಂದು ಅನ್ಸತ್ತೆ ಅಲ್ಲಿ ಕಾಂಶಿರಾಮ್ ಇರೋವರೆಗೂ. ಆ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ತಗೊಂಡು ಮುಂದೆ ಜನಗಳ ಮುಂದೆ ಹೋಗಿ ಅಧಿಕಾರಕ್ಕೆ ಬಂದಿರಂತದ್ದು. ಇವಾಗ ಅವ್ರು ಇಲ್ಲ ಆದ್ಮೇಲೆ ಆ ಪಕ್ಷನೂ ಒಂಥರ ಇದಾಗೋಗ್ಬಿಟ್ಟಿದೆ. ನಾವು ಇಟ್ ಇಸ್ ಕಂಪ್ಲೀಟ್ಲಿ ಡೆಸಿಮೇಟೆಡ್. ಈಗ ಬೇರೆ ಪಕ್ಷದವರೆಲ್ಲ ಏನ್ ಮಾಡ್ತಿದಾರೆ, ಇವಾಗ ನೌ ದೇ ಆರ್ ಟೇಕಿಂಗ್ ಹಿಸ್ ಐಡಿಯಾಲಜಿ. ಬಿಕಾಸ್ ನನಗನ್ಸತ್ತೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ದಲಿತ್ಸ್ ವೋಟ್ಸ್ ಎಲ್ಲ ಈಗ ದೇ ಆರ್ ಗೋಯಿಂಗ್ ಟು ಬಿ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಫಾರ್ ಆಲ್ಮೋಸ್ಟ್ ಆಲ್ ಕಾನ್ಸ್ಟಿಟ್ಯೂನ್ಸಿಸ್. ಈಗ ನನ್ನ ಪಕ್ಕದ ರಾಜ್ಯದಲ್ಲೇ ಈ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಲ್ಲಿ ದಲಿತರು ಅವರು ಜನರಲ್ ಸೀಟ್ ಅಲ್ಲಿ ಗೆಲ್ತಾರೆ ಅಂತಂದ್ರೆ ಯು ಅಂಡರ್ಸ್ಟ್ಯಾಂಡ್ ದಟ್ ಮ್ಯಾಗ್ನಾನಿಮಿಟಿ ಆಫ್ ದರ್ ಪವರ್ ದೇ ಹ್ಯಾವ್ ದೇರ್ ವೋಟಿಂಗ್ ಪವರ್ಸ್ ಎಷ್ಟಿದೆ ಅಂತ. ಆ ಪರಿವರ್ತನೆ ನಮ್ ಕರ್ನಾಟಕದಲ್ಲೂ ಆಗ್ಬೇಕದು. ನಮ್ ಇಡೀ ಸೌತ್ ಇಂಡಿಯಾ ಇಟ್ಸ್ ಬೇಸ್ಡ್ ಆನ್ ಪೆರಿಯಾರ್ ಅಂಡ್ ಅಂಬೇಡ್ಕರಿಸಮ್. ಸೊ ಈ ವಿಚಾರಧಾರೆನ ಇವತ್ತೆಲ್ಲ ಬೇರೆ ರಾಜ್ಯಗಳು ತಗೊಂಡೋಗ್ತಾ ಇದ್ದಾರೆ. ಬಿಕಾಸ್ ಅವ್ರು ಹೇಳಿದಂಥದ್ದು 75 ವರ್ಷದಿಂದ ವಿಚಾರಗಳು ಹೇಳಿರೋಂಥದ್ದು ಇವತ್ತಿಗೂ ಕೂಡ ಪ್ರಸ್ತುತ ಅದೆಲ್ಲ. ಇನ್ನ 100 ವರ್ಷ ಆದ್ರೂ ಅದು ನಡೆಯುತ್ತೆ ಅದು. ಸೊ ಆ ಒಂದು ವಿಷಯ ಇಟ್ಕೊಂಡಿದ್ದಂಥವ್ರು ಅವರಲ್ಲಿ. ಸೊ ನಿಮ್ಗೆ ಯಾವಾಗ ಒಂದ್ ಸ್ವಲ್ಪ ಇದಾಗತ್ತೆ, ವೆನ್ ವಿ ಗೋ ಬ್ಯಾಕ್ ಒಂಥರ ನಾನು ಫ್ರೆಶ್ ಆಗಿ ಯಾವ್ದಾರ ಒಂದು ಪುಸ್ತಕ ಹೋಗ್ತೀನಿ ಅಂತಂದ್ರು ನನಗೆ ಅವ್ರ ಬಗ್ಗೆ ಏನು ತಿಳ್ಕೊಂಡೇ ಇಲ್ಲ ಅನ್ಕೊಂಡೆ ಸ್ಟಾರ್ಟ್ ಮಾಡ್ತೀನಿ. ದೆನ್ ಐ ರಿಯಲೈಸ್ ಇದೆಲ್ಲ ಇನ್ನ ಇತ್ತಲ್ವಾ, ಇದೆಲ್ಲ ಇನ್ನ ಕಲಿಬೇಕಾಗಿತ್ತಲ್ಲ, ಇದು ಇನ್ನ ಗೊತ್ತಾಗಿದೆಯಲ್ಲ ಅಂತ ಐ ಟೇಕ್ ಇಟ್ ಬ್ಯಾಕ್. ಎಲ್ಲ ಗೊತ್ತಾಗ್ಬಿಟ್ಟಿದೆ. ಐ ಹ್ಯಾವ್ ಆಲ್ ದ ಸೆಟ್ ಆಫ್ ವಾಲ್ಯೂಮ್ಸ್ ಅಂತ ಅಂದ್ಬಿಟ್ರೆ ಅದು ಸ್ಪೀಚಸ್ ಇನ್ ರೈಟಿಂಗ್ ಎಲ್ಲ ತಿಳ್ಕೊಂಡ್ಬಿಟ್ಟಿದೆ ಅಂತ ಹೋಗ್ಬಾರ್ದಲ್ಲಿ. ಸುಮಾರು ಜನ ಅವ್ರವ್ರ ಬಗ್ಗೆ ಬೇರೆ ಬೇರೆ ತರ ರೀತಿಯಲ್ಲಿ ಬರ್ತಾರೆ, ಪಾಸಿಟಿವ್ ಆರ್ ನೆಗೆಟಿವ್. ಯು ಹ್ಯಾವ್ ಟು ಟೇಕ್ ದಟ್ ಗ್ರಾಸ್ಪ್. ಇದು ಏನಕ್ಕೆ ಅವ್ರು ಪಾಸಿಟಿವ್ ಆಗಿ ಬರ್ದಿದ್ದಾರೆ, ಏನಕ್ಕೆ ನೆಗೆಟಿವ್ ಆಗಿ ಬರ್ದಿದ್ದಾರೆ, ಏನು ಯು ಹ್ಯಾವ್ ಟು ಟೇಕ್ ಬೋತ್ ಆಫ್ ದೆಮ್. ಸೊ ಅವ್ರ ವಿಚಾರಧಾರೆಗಳು ಇನ್ನ ಮುಂದೆ ನಡೀತಾನೆ ಇದೆ. ಎಷ್ಟು ನೀವು ಸಂಶೋಧನೆ ಮಾಡ್ತಿರೋ, ಬಿಕಾಸ್ ಅಷ್ಟು ಅವರು ವಾಸ್ ಇನ್ ಓಷನ್ ಆಫ್ ನಾಲೆಡ್ಜ್ ಅಷ್ಟು ಇತ್ತಲ್ಲಿ. ಎಕನಾಮಿಕ್ಸ್ ಇಂದ ಹಿಡ್ದಿ ನಿಮ್ಗೆ ಫೈನಾನ್ಸ್ ಇಂದ ಹಿಡ್ದಿ ಫಾರಿನ್ ಪಾಲಿಸಿವರೆಗೂ ಮತ್ತೆ ಇಂಡಸ್ಟ್ರೀಸ್ ಇದೆಲ್ಲ ಮಾಡ್ಬೇಕಾದ್ರೆ ಅಷ್ಟು ಸಬ್ಜೆಕ್ಟ್ ಡೆಪ್ತ್ ಆಫ್ ನಾಲೆಡ್ಜ್ ಅವ್ರಿಗಿತ್ತಲ್ಲಿ. ಸೊ ಪ್ರತಿಯೊಂದು ಇದನ್ನು ಕೂಡ ನಾವು ಅದ್ಮೇಲೆ ರಿಸರ್ಚ್ ಮಾಡ್ತಾ ಹೋಗ್ತಿದ್ರೆ ಅವ್ರು ಹಾಕಿದ್ದು ಮಾರ್ಗದರ್ಶನ ಈಗಲೂ ಕೂಡ ನಡೀತಾ ಇದೆ. ಮಹಿಳೆಯರಿಗೆ ಅವತ್ತೇ ಕೊಟ್ಟಿರೋದಂಥದ್ದು ಇದು ಈಗಲೂ ಕೂಡ ಮಾಡ್ತಾ ಇದೀವಿ. ಅದು ಏನಂದ್ರೆ ಜಸ್ಟ್ ಸ್ವಲ್ಪ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಅವಾಗ ಕೊಟ್ಟಿರೋದಲ್ವಾ ಅಲ್ಲೆಲ್ಲ. ರಿಮೆಂಬರ್ ದಟ್. ವೆಲ್ ವೀಕ್ಷಕರೇ, ಈಗ ನಾವು ನಿಂತಿರುವಂತದ್ದು ಇಲ್ಲಿ ಯಾರೇ ಜನಸಾಮಾನ್ಯರು ಬಂದ್ರು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಕೋಣೆ ಇದು. ಸೊ ಇಲ್ಲೇ ಜನ ಬಂದು ಕೂತ್ಕೋತಾರೆ, ಸಮಸ್ಯೆಗಳನ್ನ ಆಲಿಸಲಾಗುತ್ತೆ. ಈ ರೂಮಲ್ಲಿ ನೋಡಿ, ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರು, ಮತ್ತೊಂದು ಕಡೆ 2 ಫೋಟೋ ಇದೆ. ಒಂದು ಅವರು ಕೂರುವಂತಹ ಕುರ್ಚಿ, ಮತ್ತೊಂದು ಕಡೆ ಇನ್ನೊಂದು ಫೋಟೋ, ಹಾಗೂ ಬುದ್ಧ, ಬಸವ, ಅಂಬೇಡ್ಕರ್ನ ತತ್ವಗಳನ್ನ ನಂಬುವಂತಹ ಒಂದು ಸಾರವನ್ನ ಸಾರುವಂತಹ ವಿಚಾರಗಳು. ಇಲ್ಲಿ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಪ್ರತಿ, ಅದರ ಜೊತೆಗೆ ಅಂಬೇಡ್ಕರ್ ಅವರ ಫೋಟೋ. ಸರ್, ಇಬ್ರನ್ನು ಒಂದು ಕಡೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದ ಬಂದಂತಹ ಶ್ರೀನಿವಾಸ್ ಪ್ರಸಾದ್ ಮತ್ತು ಆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಅವರು ಇಬ್ರು ಒಂದೇ ಮುಖದಲ್ಲಿ ಇಟ್ಟಿದಿರಲ್ಲ, ಹೇಗೆ ಅಂತ? ಇಲ್ಲ, ಅದು ಏನಕ್ಕೆ ಅಂತಂದ್ರೆ ಅವರು ಯಾವಾಗ್ಲೂ ಇದು ತುಂಬಾ ಅವ್ರ ಫೇವ್ರೇಟ್. ಇದಕ್ಕೆ ಎಷ್ಟೋ ಮಾನ್ಯುಮೆಂಟ್ಸ್ ಎಲ್ಲ ಏನೇನ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ಫಂಕ್ಷನ್ ಎಲ್ಲ ಕೊಡ್ಬೇಕಾದ್ರೆ ಅದನ್ನೆಲ್ಲ ಸುಮಾರು ಡೊನೇಟ್ ಮಾಡ್ಬಿಟ್ಟಿದ್ರು. ಬಟ್ ಹಿ ಕೆಪ್ಟ್ ದಿಸ್ ಒನ್, ಅವ್ರು ತುಂಬಾ ಫೇವ್ರೇಟ್ ಆಗಿತ್ತು. ಸೊ ಅದನ್ನ ಅವ್ರು ಇಟ್ಕೊಂಡಿದ್ದಾರೆ ಅದನ್ನ. ಸೊ ಇದು ಯಾವಾಗ್ಲೂ ಈ ರೂಮ್ ಅಲ್ಲೇ ಇರ್ತಾ ಇತ್ತು. ಅಲ್ಲಿ ಪಕ್ಕದಲ್ಲಿ ಬುದ್ಧನ್ ಫೋಟೋ ಅವಾಗ ಪಕ್ಕದಲ್ಲಿ ಇದ್ದಿದ್ದಲ್ಲಿ ಅವರೇ ಬಂದು ಚೇಂಜ್ ಮಾಡ್ರಿಲ್ಲ, ಅದು ಬುದ್ಧನ್ ಇಟ್ಬಿಡೋದು ಎದುರುಗಡೆನೆ ಕಾಣಿಸ್ಲಿ ಅಂತ ಹೇಳ್ತಿದ್ರು ಅದನ್ನ. ಸೊ ಅಲ್ಲೇ ಕೊಟ್ಬಿಟ್ಟು ಎದುರುಗಡೆನೆ ನಿಲ್ಸಿದ್ರಿ. ಅದಷ್ಟು ಆ ಸ್ಪಿರಿಟ್ ಅವರಿಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ಕೂತಾಗ. ಇಲ್ಲ, ಅವ್ರಿಗೆ ಬಿಕಾಸ್ ಅವ್ರಿಗೆ ಅಂಬೇಡ್ಕರೈಟ್ ಅಂದ್ರೆ ಅವ್ರಿಗೆ ಅವರು ಪ್ರತಿಯೊಂದು ರಕ್ತದಲ್ಲಿ ಒಂದು ನನಿಯಲ್ಲೂ ಕೂಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ವಿಚಾರಗಳನ್ನ ಆ ಕ್ಲಾರಿಟಿ ಇತ್ತು ಅವ್ರಿಗೆ, ಅಷ್ಟು ತಿಳ್ಕೊಂಡಿದ್ರಲ್ಲಿ. ನೋ ಬಡಿ ಕುಡ್ ಕ್ವೆಶ್ಚನ್ ಹಿಮ್. ಆ ಮಟ್ಟಕ್ಕವರೆಗೂ ಆಳವಾಗಿ ಅಧ್ಯಯನ ಮಾಡಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ. ಎನಿಥಿಂಗ್ ಯು ಆಸ್ಕ್ ಹಿಮ್ ಹಿ ವುಡ್ ಟೆಲ್. ಸೊ ಅವ್ರಿಗೆ ಹಿಂಗೆ ಪ್ರೇರಣೆಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಈ ವಾಸ್ ಎ ಸ್ಪಿರಿಚುವಲ್ ತರ ಅವ್ರು ನೋಡೋರು ಅವ್ರನ್ನ.
ಸೊ ಹಾಗಾಗಿ ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ಗೆ ಹೇಳೋರಲ್ಲಿ ಬುದ್ವಾ ಬಸವ ಮತ್ತೆ ಅಂಬೇಡ್ಕರ್ 3 ಜನನು ನನ್ನ ಕೂಡ ನಾನು ನೆನೆಸ್ಕೊಂಡು ನಾನು ಬೆಳಿಗ್ಗೆ ಎದ್ದೊಳ್ತೀನಿ ಅಂತ ಅಂತಿದ್ರಲ್ಲಿ. ಓಕೆ. ಅವ್ರ ದೇವ್ರಿಗೇನ್ ಕೈ ಮುಗಿತಾ ಇರ್ಲಿಲ್ಲ ಅವರೆಲ್ಲ. ಬರೀ ನಮ್ಮ ಮನೇಲಿ ಏನಿದೆ ನಮ್ಮ ಅತ್ತೆ ಮಾತ್ರ ಪೂಜೆ ಮಾಡೋರು ಅದು ಇದು ಮಾಡ್ಕೊಳ್ಳೋರು. ಬಟ್ ಅವ್ರು ಯಾವ ದೇವ್ರ ಕೈ ಮುಗಿತಾ ಇರ್ಲಿಲ್ಲ, ಏನೂ ಇರ್ಲಿಲ್ಲ ಅವ್ರಿಗೆ. ಸೊ ಬರೀ ಇವ್ರು 3 ಜನನೇ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋರು. ನೀವು ಅದೇ ತತ್ವಗಳನ್ನ ಫಾಲೋ ಮಾಡ್ತೀರಿ? ನಾವೇನಂತಂದ್ರೆ ಈಗ ನಮ್ಮ ಗ್ರ್ಯಾಂಡ್ ಫಾದರ್ನು ಕೂಡ ವಾಸ್ ಅಗೇನ್ಸ್ಟ್ ಆಲ್ ದಿಸ್. ಆದ್ರೆ ನನಗೆ ನಮ್ಮ ಮದರ್ ಸ್ವಲ್ಪ ಸ್ಪಿರಿಚುವಲ್ ಇದಕ್ಕೆ ತಗೊಂಡೋಗ್ಬಿಟ್ರಲ್ಲಿ. ದಟ್ ವಾಸ್ ಬಿಕಾಸ್ ಅವಾಗ ನನ್ ಚಿಕ್ಕ ವಯಸ್ಸಲ್ಲಿ ಏನಾಗೋಗ್ಬಿಟ್ಟಿತ್ತು, ನನ್ನ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿ ಹೋಗಿ ಇನ್ನ ಡಾಕ್ಟರ್ ನನಗೆ ಗೇವ್ ಮಿ ಅಬೌಟ್ ಓನ್ಲಿ 24 hours ಸ್ವಲ್ಪ ನೋಡ್ಕೊಳ್ಳೋಣ, ನಾಳೆ ಅಡ್ಮಿಟ್ ಮಾಡ್ಬೋದು ಹಾಸ್ಪಿಟ್ಲ್ಗೆ ಅಂತ. ಅವಾಗ ಏನ್ ಮಾಡೋದು, ನಮ್ಮ ತಾಯಿ ಗಾಬರಿ ಆಗೋಗ್ಬಿಟ್ಟಿದ್ರು, ಕೊಟ್ಟಿದ್ರಲ್ಲ ಟ್ಯಾಬ್ಲೆಟ್ಸ್ ಎಲ್ಲ, ಅದು ಅಷ್ಟು ವರ್ಕ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಸೊ ನಮ್ಮ ಮನೆಯಲ್ಲಿ ಒಬ್ರು ಕೆಲ್ಸದೋಡಿದ್ರಲ್ಲಿ, ಅವಳು ಏನ್ ಸಜೆಸ್ಟ್ ಮಾಡ್ಬಿಟ್ಟು ದೇವ್ರಿಗೊಂದು ಅರ್ಕೆ ಮಾಡ್ಕೊಂಬಿಡಿ, ಹಾಗೆ ಹೀಗೆ ಒಂದು ವೆಂಕಟೇಶ್ವರನ್ಗೆ ಬೆಳ್ಳಿ ಕಿರೀಟ ಕೊಡ್ತೀನಿ ಅಂತ ಅದ್ ಮಾಡ್ಕೊಳ್ಳಿ, ಮಗು ಇದಾಗತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ ತಾಯಿ ಗೊತ್ತಿಲ್ಲ, ಅವತ್ತು ಟ್ಯಾಬ್ಲೆಟ್ ಎಲ್ಲ ಕೊಟ್ಟವ್ರೆ, ಅರ್ಕೆ ಮಾಡ್ಕೊಂಡವ್ರೆ. ಮಾರನೇ ದಿನ ನನ್ಗೆ ಸ್ವಲ್ಪ ನಂದು ಹೆಲ್ತ್ ಅಲ್ಲಿ ಸ್ವಲ್ಪ ಸುಧಾರಣೆ ಆಯ್ತು. ಸೊ ಅಲ್ಲಿಂದ ಸ್ವಲ್ಪ ಸ್ಪಿರಿಚುವಲ್ ಆಗಿ ಅವರು ಹೋಗ್ಬಿಟ್ರು, ನಮ್ನು ಕರ್ಕೊಂಡು ಹೋಗ್ಬಿಟ್ರು ಆ ಕಡೆ. ಬಟ್ ನನಗೆ ಆತರ ಇದಿಲ್ಲ ಅಲ್ಲಿ. ನನಗೆ ಚರ್ಚ್ಗೂ ಕರ್ಕೊಂಡು ಹೋದ್ರು ನಾನು ಏನು ಹೋಗ್ತೀನಿ, ಆ ಕಡೆ ಮಸೀದಿ ಕರ್ಕೊಂಡು ಹೋದ್ರು ಹೋಗ್ತೀನಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಹೋಗ್ತೀನಿ. ಅಲ್ಲಿ ನನ್ಗೇನ್ ಆತರ ಇದಿಲ್ಲ. ಕರೆಕ್ಟ್. ಅಂದ್ರೆ ಸರ್ವೇ ಜನ ಸುಖಿನೋ ಭವತು ಅನ್ನುವಂತ ಕಾನ್ಸೆಪ್ಟ್. ಹೌದೌದು. ನಾನ್ ಬೆಳಿಗ್ಗೆ ಇಲ್ಲಿಂದ ಹೋಗ್ಬೇಕಾರೆ, ಫಸ್ಟ್ ಮನೆಯಿಂದ ಬಿಡ್ಬೇಕಾರೆ, ನಾನು ಫಸ್ಟ್ ಹೋಗೋ ವಿಸಿಟ್ ಮಾಡ್ತಿರೋದು ಸಾವ್ಗೆ ಹೋಗ್ತೀನೋ ಅಥವಾ ಯಾರೋ ಮನೆ ಇದಕ್ಕೆ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಅದೇ ಫಸ್ಟ್ ನಾ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲರ ಮನೆಗೂ ನಾವು ಹೋಗೋದಂಥದ್ದು. ಕೆಲವೊಬ್ರು ಇದಿರತ್ರ ಸಾವು ಮನೆಗೆ ಬಿಟ್ಟು ಬಂದು ಸ್ನಾನ ಮಾಡ್ಬೇಕಂಗೆ ಅಂತದ್ದು ನಾನು ಇಟ್ಕೊಂಡಿರ್ಲಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನನ್ನ ದಿನ. ಅಮೇಸಿಂಗ್. ವೆಲ್ ಸರ್, ಇನ್ನೊಂದು ಫೋಟೋ ಇದೆ. ಸೊ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ್ದು ಅಂತ ಅನ್ಸುತ್ತೆ. ಎಷ್ಟು ವರ್ಷದ ಹಿಂದೆ ಸರ್ ಇದು? 1999 ಅಲ್ಲಿ ತಗೊಂಡಿದ್ದ ಅವಾಗ ಅವರು ಫಸ್ಟ್ ಟೈಮ್. ಅವ್ರು ಅವಾಗ ಸ್ಟೇಟ್ ಮಿನಿಸ್ಟರ್ ಆಗ್ತಾರೆ ಅಲ್ಲಿ. ಅವಾಗ ಅವರು 5ನೇ ಬಾರಿ MP ಆಗಿರ್ತಾರೆ. ಸೊ ಅವಾಗ KR ನಾರಾಯಣ್ ಅವ್ರಿಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತಿರ್ತಾರೆ ಓತ್ನ. ಸೊ ದಿಸ್ ವಾಸ್ ಒನ್ ಫೋಟೋಗ್ರಾಫ್ ತಗೊಂಡಿದ್ರು, ಡೆಲ್ಲಿಯಲ್ಲಿ ತಗೊಂಡಿದ್ರು, ರಾಷ್ಟ್ರಪತಿ ಭವನ ಎದುರಿಗೆ. ಇಲ್ಲೂ ಫಿಶ್ ಟ್ಯಾಂಕ್ ಅಲ್ಲೂ ಸರ್ ಅತಿ ಹೆಚ್ಚಾಗಿ ನಿಮ್ ಮನೆಯಲ್ಲಿ ನೋಡೋದಕ್ಕೆ ಸಿಗೋದೇ ಬುದ್ಧನ ವಿಗ್ರಹ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಅವರ ಸಂವಿಧಾನದ ಪ್ರತಿ. ಯಾಕಷ್ಟೊಂದು ಪ್ರೀತಿ ಅಂತ? ಎಲ್ಲರೂ ಪ್ರೆಸೆಂಟ್ ಮಾಡಿರೋಂಥದ್ದು, ಇವ್ರು ಯಾವ್ದೋ ತಗೊಂಡಿರೋಂಥದ್ದಲ್ಲ, ಎಲ್ಲರೂ ಪ್ರೆಸೆಂಟ್ ಮಾಡಿದ್ದಾರೆ, ಅನ್ನೋರು ತಗೊಂಡಿದ್ದಾರೆ ಅಷ್ಟೇ. ಆ ಕಡೆ ನಾವು ದುಡ್ಡು ಕೊಟ್ಟು ಯಾರು ನಮ್ಗೆ ಇದ್ ಮಾಡ್ಕೊಟ್ಟಿಲ್ಲ ಅಲ್ಲಿ. ಬಟ್ ಅಭಿಮಾನವನ್ನ ಹಾಗೆ ಇಟ್ಕೊಂಡಿದ್ದೀರಲ್ಲಿ, ದಟ್ ಈಸ್ ಗ್ರೇಟ್. ಬಿಕಾಸ್ ಇವತ್ತು ದಲಿತ ಸಮಾಜ ಅಷ್ಟು ಪ್ರಖರವಾಗಿ ತಮ್ಮ ಹಕ್ಕುಗಳನ್ನ ಪಡೆದುಕೊಳ್ತಿದೆ ಅಂತಂದ್ರೆ ಬಹುಶಃ ಇವರೆಲ್ಲರ ಪಾತ್ರ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಅಂತ. ಇವತ್ತು ಸಂವಿಧಾನ ಅಲ್ಲಿ ಕೆಲವು ವಿಷಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸ್ತಾಪ ಮಾಡಿರೋಂಥದ್ದು, ರೈಟ್ ಟು ಲೀವ್, ಆಮೇಲೆ ಕೆಲವುದೆಲ್ಲ ಈ ಕ್ಯಾಸ್ಟ್ಲೆಸ್ ಸೊಸೈಟಿ ಇರೋಂಥದ್ದು. ದಟ್ ಕಾನ್ಸೆಪ್ಟ್ ವಾಸ್ ಒಂದು ಇನ್ಸ್ಪೈರ್ಡ್ ಬೈ ಬುದ್ಧಿಸಂ. ಕರೆಕ್ಟ್. ಬುದ್ಧಿಸಂ ಇಂದ ಇನ್ಸ್ಪೈರ್ಡ್ ಆಗಿರೋಂಥದ್ದು ಇವೆಲ್ಲ. ಸೊ ಸಂವಿಧಾನದಲ್ಲಿ ಬಹಳಷ್ಟು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಪ್ಲಿಮೆಂಟ್ ಮಾಡಿರೋದು ಬುದ್ಧ ಹೇಳಿರೋಂಥ ವಿಷಯಗಳನ್ನ ತಗೊಂಡು ಇಂಪ್ಲಿಮೆಂಟ್ ಮಾಡಿರೋಂಥದ್ದು. ಸೊ ಅದೇನು ಅಂತಂದ್ರೆ ಅವ್ರಿಗೆ ಒಂಥರ ಅವ್ರಿಗೂ ಕೂಡ ಆಧ್ಯಾತ್ಮಿಕ ದೇವರಾಗಿದ್ದಂಥವ್ರು, ನಮಗೂ ಕೂಡ ಅಷ್ಟೇನೆ. ಸೊ ಹಿಸ್ ಟೀಚಿಂಗ್ಸ್ ಅಂಡ್ ಹಿಸ್ ಪ್ರಿನ್ಸಿಪಲ್ಸ್ ಆಲ್ವೇಸ್, ಅವ್ರಿಗೆ ಸಾಹೇಬ್ರು ಕೂಡ ಅಷ್ಟೇನೆ. ಅವ್ರ ಕೈಯಲ್ಲಿ ಒಂದು ಉಂಗುರ ಆಗ್ಲಿ ಅಥವಾ ಒಂದು ಚೇನ್ ಆಗ್ಲಿ ಏನು ಹಾಕೊಂತಾರಿಲ್ಲ. ಇವಾಸ್ ಆಲ್ವೇಸ್ ಒಂಥರ ಇದಾಗಿರ್ಬಿಡ್ತಿದ್ರು ಆ ಕಡೆ ಅವರು. ಅಮೇಸಿಂಗ್. ಓಕೆ ವೀಕ್ಷಕರೇ, ಈಗ ಮತ್ತೊಂದು ಹಾಲಿಗೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಈ ಹಾಲಲ್ಲೂ ಕೂಡ ಅಷ್ಟೇ ನೋಡಿ, ಒಂದು ಕಡೆ ಅಂಬೇಡ್ಕರ್, ಮತ್ತೊಂದು ಕಡೆ ಬುದ್ಧನ ಫೋಟೋ. ಫ್ಯಾಮಿಲಿ ಫೋಟೋಗಿಂತ ಹೆಚ್ಚಾಗಿ ನಮಗೆ ಕಾಣಸಿಗೋದು ಅಂಬೇಡ್ಕರ್ ಮತ್ತು ಬುದ್ಧನ ಫೋಟೋಗಳು ಹಾಗೂ ಶ್ರೀನಿವಾಸ್ ಪ್ರಸಾದ್ ಅವರ ಫೋಟೋಗಳು. ಆಮೇಲೆ ಮನೆಯ ಪ್ರತಿ ಭಾಗದಲ್ಲೂ ಕೂಡ ಅಷ್ಟೇ, ಒಂದು ಕಡೆ ಅಂಬೇಡ್ಕರ್ ಹಾಗೂ ಬುದ್ಧನ ಫೋಟೋ ಇದೆ, ಮತ್ತೊಂದು ಕಡೆ ಅದರ ಆಪೋಸಿಟ್ ಡೈರೆಕ್ಷನ್ ನಲ್ಲಿರುವಂತಹ ಗೋಡೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಫೋಟೋ ಇದೆ. ಬಿಕಾಸ್ ನಾವು ಯಾರನ್ನ ನೋಡ್ತೀವಿ, ಯಾರನ್ನ ಫಾಲೋ ಮಾಡ್ತೀವಿ, ಆ ಸ್ಪಿರಿಟ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಬದುಕಲ್ಲಿ ಅಂತ. ಇನ್ಫ್ಯಾಕ್ಟ್ ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ನ ಮತ್ತೊಂದು ಪ್ರತಿ. ಕೆಲವು ಪಾರ್ಟಿಗಳು ಅಥವಾ ಕೆಲವು ಪಾರ್ಟಿಗಳ ಲೀಡರ್ಗಳು ಕಾನ್ಸ್ಟಿಟ್ಯೂಷನ್ ನ ಪ್ರತಿಯನ್ನೇ ಚೇಂಜ್ ಮಾಡಿಬಿಟ್ಟು ಅದರ ಬಣ್ಣ ರೆಡ್ ಅಂಡ್ ಬ್ಲ್ಯಾಕ್ ಮಾಡಿ ತಗೊಂಡು ಅಡ್ಡಾಡ್ತಾರೆ. ಬಟ್ ಅದ್ರಲ್ಲಿ ವಿಚಾರಗಳು ಇರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಇಲ್ಲಿ ಸಂವಿಧಾನದ ಪ್ರತಿರೂಪವೇ ಇದೆ. ಮತ್ತೊಂದ್ ಕಡೆ ನೀವು ನೋಡಿ, ಅತಿ ಹೆಚ್ಚು ಪುಸ್ತಕಗಳೆಲ್ಲವೂ ಕೂಡ ಇದೆ. ಸರ್ ಸ್ಟಡಿ ಮಾಡ್ತೀರಿ ಇನ್ನೂ ಕೂಡ?
ಇಲ್ಲ, ಇದು ಸಾಹೇಬ್ರವ್ರದ್ದು ಅವಾಗ ಲೋಕಸಭಾ ಮೆಂಬರ್ ಆಗಿದ್ರಲ್ಲ, ಅವಾಗ ಡಿಬೇಟ್ಸ್ ಇದೆಲ್ಲ ಕೊಂಡಿದ್ರು ಡೆಲ್ಲಿಯಲ್ಲಿ. ಓಕೆ. ಸೊ ಅವಾಗ ಅವ್ರ ಮನೆ ಶಿಫ್ಟ್ ಮಾಡ್ಬಿಟ್ಟು ಬರುತ್ತೆ, ವಾಪಸ್ ಬರ್ಬೇಕಾದ್ರೆ ಬುಕ್ಸ್ ಎಲ್ಲ ಏನು ಅಲ್ಲೇ ಅದಕ್ ಮಾತ್ರ ತಗೊಂಡ್ಬಂದ್ರು, ಬೇರೆದೆಲ್ಲ ಅವ್ರಿಗೆ ಸುಮಾರು ಆ ಕಡೆ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ದಾನ ಮಾಡ್ಬಿಟ್ರು ಆ ಕಡೆ. ಓಕೆ. ಬುಕ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ರಲ್ಲ, ಸೊ ನಮ್ಮ ವೈಫ್ ಎಲ್ಲ ಇವೆಲ್ಲ ಪೂರ್ತಿ ಅವ್ರದೇ ಅರೇಂಜ್ಮೆಂಟ್. ಓಕೆ. ಸೊ ಇದೆಲ್ಲ ಪೂರ್ತಿ ಹಿಂಗ್ ಅರೇಂಜ್ ಮಾಡಿಸಿದ್ರು. ಕರೆಕ್ಟ್. ಅಲ್ಲಿ ಮೇಲ್ಗಡೆ ಅಂಬೇಡ್ಕರ್ ಅವರು ಮತ್ತು ಬಸವ ಹಾಗೂ ಬುದ್ಧ, ಅಂದ್ರೆ ನಾವು ಜಸ್ಟ್ ಅದನ್ನ ಫಾಲೋ ಮಾಡ್ತೀವಿ ಅಂತಲ್ಲ, ಅವ್ರನ್ನ ಪೂಜಿಸ್ತೀವಿ ಕೂಡ ಅನ್ನುವಂತಹ ಒಂದು ಸಂದೇಶ ಸಾರುವಂತಹ ಪ್ರಕ್ರಿಯೆ. ಇನ್ಫ್ಯಾಕ್ಟ್ ಅಲ್ಲಿ ಬಸವಣ್ಣನ ವಿಗ್ರಹವನ್ನು ಕೂಡ ನೋಡಬಹುದು. ಇದೆಲ್ಲವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ಜನ ಅವರಿಗೆ ಕೊಟ್ಟಿರುವಂತಹ ನೆನಪಿನ ಸ್ಮರಣಿಕೆಗಳು. ಮತ್ತು ಈ ಅಲಂಕಾರಿಕ ಶೋಕೇಸ್ ಏನಿದೆ ಅಲ್ಲೂ ಕೂಡ ಅಷ್ಟೇ ಅಂಬೇಡ್ಕರ್, ಬುದ್ಧ, ಬಸವನ ವಿಗ್ರಹಗಳೇ ಅತಿ ಹೆಚ್ಚಾಗಿ ನಮಗೆ ಕಾಣ ಸಿಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸರ್, ಇಷ್ಟೆಲ್ಲ ಅಂಬೇಡ್ಕರ್ ಅವರನ್ನು ಫಾಲೋ ಮಾಡ್ತೀರಿ ಮತ್ತು ಬುದ್ಧನ ತತ್ವಗಳನ್ನು ಫಾಲೋ ಮಾಡ್ತೀರಿ, 2023ರಲ್ಲಿ ಆ ಸಿಂಪತಿಯ ಫ್ಯಾಕ್ಟರ್ ಹೊರತಾಗಿ ಬೇರೆ ಏನು ಫ್ಯಾಕ್ಟರ್ ಅಲ್ಲ ನಿಮ್ಮ ಸೋಲಿಗೆ ಕಾರಣ? ನೋಡಿ, ಅವತ್ತು ಕಾಂಗ್ರೆಸ್ ಪಕ್ಷದವ್ರು ಇನ್ನ ಡಿಸೈಡ್ ಮಾಡಿರಲಿಲ್ಲ ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ. ಧ್ರುವನಾರಾಯಣ ಅವ್ರು ಇನ್ನ ಬದುಕಿದ್ರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಡಿಸೈಡ್ ಆಗಿರ್ಲಿಲ್ಲ. ಆ ಕಡೆ ಧ್ರುವನಾರಾಯಣ ಅವ್ರು ಇದ್ರು, ಮತ್ತೆ ಈ ಕಡೆ ಎಚ್.ಸಿ. ಮಾದೇವಪ್ಪನವ್ರು ಇದ್ರು. ಇಬ್ರು ಕೂಡ ಪೈಪೋಟಿ ನಡೀತಾ ಇದ್ದಾರೆ. ಆಮೇಲೆ ಒಂದಿನ ಇವತ್ತು ಏನಾಗುತ್ತೆ, ಧ್ರುವನಾರಾಯಣ ಅವರು ಆಕಸ್ಮಿಕವಾಗಿ ಬೆಳಿಗ್ಗೆ ನನಗೆ ಬಂದಂತ ವಿಚಾರ, ದೊಡ್ಡ ಆಘಾತ ಆಯ್ತು ನನಗೂ ಕೂಡ. ಅವರು ತೀರ್ಕೊಂಡಂತ ವಿಷಯ ನನ್ಗೆ ಗೊತ್ತಾಗತ್ತೆ. ತೀರ್ಕೊಂಡಾದ್ಮೇಲೆ ಏನಾಯ್ತು, ನಾವು ಅವ್ರ ಮನೆಗೆಲ್ಲ ಹೋಗಿದ್ವಿ ಅಲ್ಲಿ. ಅದಾದ್ಮೇಲೆ ಎಲ್ಲ ಬಹುತೇಕ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಆ ಕಡೆ ಯುವಕರೆಲ್ಲ ಬಹಳಷ್ಟು ದರ್ಶನ್ ಧ್ರುವನಾರಾಯಣದೇ ಸಪೋರ್ಟ್ ಮಾಡಿದ್ರು. ಅವತ್ತು ಅದ್ ಮಾರನೇ ಕರೆಕ್ಟ್ ಆಗಿ 1-2 ವಾರ ಆದ್ಮೇಲೆ ಅವ್ರ ತಾಯಿ ತೀರ್ಕೊಂಡ್ಬಿಡ್ತಾರೆ. ಇತಿಹಾಸದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 2 ಮೆಂಬರ್ಸ್ ಹೋಗೋದಂಥದ್ದು, ಅದು ಇತಿಹಾಸದಲ್ಲಿ ನೀವು ಹುಡುಕಿದ್ರೆ ಎಲ್ಲೋ ಸಿಗಲ್ಲ. ಸಿಂಪತಿ ಆಲ್ವೇಸ್ ಒಂಥರ, ಹೆಂಗಂದ್ರೆ ಎಲೆಕ್ಷನ್ ಆಲ್ವೇಸ್ ಒಂಥರ ಪೊಲಿಟಿಕಲ್ ಸಿಂಪತಿ ಇದ್ರ ಮೇಲೆ ವರ್ಕ್ ಆಗತ್ತೆ ಅದ್ರಲ್ಲಿ. ಅದೇ ಫ್ಯಾಮಿಲಿಲಿ ಇಂಥ ದೊಡ್ಡ ಆಘಾತ ಆದ್ಮೇಲೆ ಜನರಲ್ ಆಗಿ ಜನರು ಒಂದ್ ಮನಸ್ಸು ಬೇರೆ ತರನೇ ಇದ್ದಾಗ, ನಾನಷ್ಟು ಸಾವಿರಾರು ಕೋಟಿನ ತಗೊಂಬಂದು ಅನುದಾನ ತಗೊಂಬಂದಷ್ಟು ಕೆಲಸ ಮಾಡಿದ್ರು ಕೂಡ ಜನ ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ರು ಅದನ್ನ. ನಾವೊಬ್ಬ ಏಕೈಕ ಶಾಸಕ ಅವತ್ತು ಸಂದರ್ಭದಲ್ಲಿ ಶ್ವೇತ ಪತ್ರ ಹೊಡಿಸ್ಬಿಟ್ಟು ನಾ ಚುನಾವಣೆಗೆ ಹೋಗಿದ್ದೆ. ಅದು ಶ್ವೇತ ಪತ್ರ ಯಾರು ಹೊಡಿಸಿರ್ಲಿಲ್ಲ, ನಾನು ಒಬ್ನೇ ಅನ್ಸತ್ತೆ 225 ಅಷ್ಟು ಶಾಸಕರ ಸಂದರ್ಭದಲ್ಲಿ ನಾನು ಒಬ್ನೇ ಅನ್ಸತ್ತೆ ಶ್ವೇತ ಪತ್ರ ಹೊಡಿಸ್ಬಿಟ್ಟು ನಾ ಚುನಾವಣೆಗೆ ಹೋಗಿದ್ದೆ. ನಾನು ಅಷ್ಟು ಕೆಲಸ ಎಲ್ಲ ಮಾಡಿ ಜನಗಳ ಮುಂದೆನೆ ಇಟ್ಬಿಟ್ಟು ಹೋಗಿದ್ದ. ಸೊ ಜನಗಳು ಅವತ್ತು ಆ ತಗೊಳ್ಳೋಂತ ತೀರ್ಮಾನ ಅವ್ರಿಗೆ ಏನಿದ್ರು ನಾವು ತಲೆ ಬಾಗ್ಬೇಕಾಗತ್ತೆ. ಬಟ್ ಇಟ್ ವಾಸ್ ಟೋಟಲಿ ಒಂದು ಸಿಂಪತಿ ಫ್ಯಾಕ್ಟರ್ಲೇ ಇತ್ತು. ಯಾಕಂದ್ರೆ ಇವರಿಬ್ರಲ್ಲಿ ಯಾರೇ ದರ್ಶನ್ ನಮ್ಮ ಧ್ರುವನಾರಾಯಣ ಅವರಾಗಿರ್ಲಿ ಅಥವಾ ಎಚ್.ಸಿ. ಮಾದೇವಪ್ಪನವರಾಗಿರ್ಲಿ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ನನ್ಗೂ ಅವ್ರಿಗೂ ಬಹುಶಃ ಒಂದು 5,000 to 10,000 ಅಷ್ಟೇ ಅಂತರ ಇರ್ತಿತ್ತಲ್ಲಿ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ಸು ಒಂದ್ ಕಡೆ ನಾವು ಕಡೆಗಂಟಲ್ಲ, ಅದೊಂದು ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿತ್ತು. ಬಟ್ ನಮ್ಗೂ ಅವ್ರಿಗೂ ಅಷ್ಟೇ ಡಿಫ್ರೆನ್ಸ್ ಬರ್ತಿತ್ತು ಅದು. ಸೊ ಇದು ಸಿಂಪತಿ ಫ್ಯಾಕ್ಟರ್ ಇದ್ರ ಮೇಲೆ ಇಷ್ಟೊಂದು ಆಗಿದೆ. ಓಕೆ ವೀಕ್ಷಕರೇ, ಈಗ ಈ ಹಾಲ್ ನಿಂದ ಇನ್ನೊಂದು ಕಡೆ ನಾವು ಹೋದ್ರೆ ಕಚೇರಿ ಇದೆ. ಸೊ ಸರ್, ಇವತ್ತು ಬರ್ತಿರ್ತಾರ ಜನ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡು? ಸಾಯಂಕಾಲ ಅವ್ರು ಬರ್ತಾರೆ ಮೋಸ್ಟ್ಲಿ. ಇಲ್ಲ ಮುಂಚೆ ಎಲ್ಲ ಬೆಳಗ್ಗೆ ಎಲ್ಲ ಬಂದು ಇದ್ಬಿಡೋರು, ಇವಾಗ ಸಾಯಂಕಾಲ ಬರ್ತಾ ಇರ್ತಾರೆ ಇಲ್ಲಿ. ಬಂದ್ರು ಕೂಡ ಅವ್ರಿಗೆ ಏನಾರ ಲೆಟ್ರು ಮತ್ತೊಂದ್ ಏನಾರ ಇದ್ರೆ ಫೋನ್ ಮಾಡ್ಸೋದಿದ್ರೆ ನಾನು ಮಾಡಿಸ್ತೀನಿ ಅದನ್ನ. ಇಲ್ಲೇ ಸಾಮಾನ್ಯವಾಗಿ ಇಲ್ಲಿ ಅಟೆಂಡ್ ಮಾಡ್ತಾರೆ. ಸೊ ಇಲ್ಲೇ ಬಂದ್ ಎಲ್ಲಾರು ಜನಗಳನ್ನ ಇಲ್ಲೂ ಮಾತಾಡ್ಬಿಟ್ಟು ಕಳಿಸ್ತೀನಿ. ಏನಂತ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ ಸರ್ ಹೆಚ್ಚಾಗಿ? ಇವಾಗ ಪೆನ್ಷನ್ ವಿಚಾರ ಇರ್ಬೋದು, ಪೆನ್ಷನ್ ವಿಷಯ ಇರ್ಬೋದು. ಆಮೇಲೆ ಇವಾಗೆಲ್ಲ ನೆಕ್ಸ್ಟ್ ನಿಮ್ದು ಖಾತೆ ಮಾಡದೇ ಇರೋಂಥದ್ದು ಇರ್ಬೋದು, ಅಥವಾ ಆ ಕಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್, ಸ್ವಲ್ಪ ಪೊಲೀಸ್ ಅವರು ಇದ್ ಮಾಡ್ತಾ ಇದಾರೆ ಅಂತ ಇರ್ಬೋದು. ಸೊ ಅಂತ ಕೆಲವು ವಿಚಾರಗಳು, ಸಣ್ಣ ಪುಟ್ಟ ವಿಷಯಗಳು ಇರ್ತದೆ, ಫೋನಲ್ಲೇ ಮಾಡ್ಬಿಟ್ಟು ನಾನು ಅವ್ರಿಗೆ ಇದು ಮಾಡಿಸ್ಕೊಡ್ತೀನಿ. ಓಕೆ, ಬಟ್ ತುಂಬಾ ಸಿಸ್ಟಮೆಟಿಕ್ ಆಗಿ ಮಾಡಿ ಇಟ್ಕೊಂಡಿದ್ದೀರಿ. ನೋಡಿ ವೀಕ್ಷಕರೇ, ಇಲ್ಲಿ ಜನ ಏನೇ ಸಮಸ್ಯೆಗಳನ್ನ ತಂದ್ರು ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಆ ಸಮಸ್ಯೆಗಳು ಏನಿದೆ ಎಲ್ಲ ಪಟ್ಟಿ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನ ಕಲ್ಪಿಸುವಂತಹ ಒಂದು ಪ್ರಯತ್ನ. ಮತ್ತೆ ಇಲ್ಲೊಂದು ಫೋಟೋ ಇದೆ ಶ್ರೀನಿವಾಸ್ ಪ್ರಸಾದ್ ಸರ್ ಅವರದ್ದು. ಯಾವ ಏಜ್ ಅಲ್ಲಿ ತೆಗ್ಸಿರೋ ಫೋಟೋ ಅಂತೆ ಸರ್ ಅದು? ಇದು ಬಹುಶಃ ಇದು ಮೋಸ್ಟ್ಲಿ ಇದು 2ನೇ ಬಾರಿ ಇವಾಗ ಸಂಸದರಾಗಿದ್ರಲ್ಲ, ಅವಾಗ ಇದು ಅಶೋಕ್ಪುರ ಮತ್ತೆಲ್ಲ ತಗೊಂಡಿದ್ರಂತೆ ಫೋಟೋ ಇದು. ಅವಾಗ ಅಷ್ಟೇ ಸಣ್ಣಗೆ ಸ್ಮಾರ್ಟ್ ಆಗಿದ್ರು ಅಲ್ಲಿ ನೋಡಕ್ಕೆ. ಆಗ ಎಲ್ಲ ಈ ತರದ ಶರ್ಟ್ಸ್ ಹಾಕ್ತಿದ್ರು ಅನ್ಸುತ್ತೆ. ಸಫಾರಿ. ಓಕೆ, ಮತ್ತೊಂದು ಕಡೆ ಅದು ಯಾರು ಗಿಫ್ಟ್ ಮಾಡಿದ್ದು ಸರ್ ಆ ಫೋಟೋ? ಆಕ್ಚುಲಿ ನಾನ್ ಮಾಡಿಸ್ಕೊಂಡಿದ್ದು. ಇದು ನನ್ನ ಮಾವ ಜೊತೆ ಫಸ್ಟ್ ಟೈಮ್ ಆಗ ಇಂಟರಾಕ್ಷನ್ ಇತ್ತು. ಆಗ ನಾನು ಸಿಟ್ಟಿಂಗ್ MP ಆಗಿದ್ದೆ, ಅವರ
MLA ಆಗಿದ್ದಾರೆ, MP ಆಗಿದ್ರಲ್ಲಿ. ಅವಾಗ ನಮ್ಮ ನಂಜನಗೂಡದ ಅಂಬೇಡ್ಕರ್ ಭವನದಲ್ಲಿ ಒಂದು ಮೀಟಿಂಗ್ ತಗೊಬೇಕು, ನಾನು ಅದು ಏನೋ ಇದೆ ಫೈನಲೈಸ್ ಆಗಿಲ್ಲ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಂಗೆ ಹೋಗ್ತಾರೆ ಇಂಟರಾಕ್ಷನ್ ಅಲ್ಲಿ. ಐ ಡಿ ನಾಟ್ ನೋ ಹೌ ಟು ಹೆಂಗ್ ಮಾತಾಡ್ಬೇಕು ಅಂತ, ಸಾರ್ ಅಂತ ಕರೆಯೋದ, ಮಾವ ಅಂತ ಕರೆಯೋದು, ಪಬ್ಲಿಕ್ ಎಲ್ಲ ಇದ್ರ ಆ ಕಡೆ. ಸೊ ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು ಅಲ್ಲಿ. ಅಡ್ರೆಸ್ ಮಾಡ್ಬೇಕಾಗಿತ್ತಲ್ಲ ಫಸ್ಟ್ ಟೈಮ್ MP ಅವ್ರಿಗೆ. ಅದಕ್ಕೆ ನಾನು ಸಾರ್ ಅಂತ ಮಾಡಿದ್ರೆ ಕೆಲವು ಸತಿ ಮಾವ ಅಂತ ಹೇಳ್ತಿದ್ದೆ. ಸೊ ಫೋಟೋ ಅವರು ತಗೊಂಡ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಸೊ ಅದನ್ನೇ ನಾನು ವುಡ್ ವರ್ಕ್ ಮಾಡಿಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಪರ್ಮನೆಂಟ್. ಅಮೇಜಿಂಗ್ ಸರ್. ಇನ್ಫ್ಯಾಕ್ಟ್ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡ್ತಾ ಇದ್ದೆ ನಾನು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಅಲ್ಲಿ ಟೀಕಾ ಪ್ರಹಾರಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ತಮ್ಮ ಅಪೋಸಿಟ್ ಗೆದ್ದಿರುವಂತಹ ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡ್ತಾ ಇರುವಂತಹದ್ದಾಗ್ಲಿ, ಲೈಕ್ ಕೆಲಸಗಳಾಗ್ತಿಲ್ಲ ಅನ್ನುವಂತಹ ಟೀಕೆಗಳು ಬರುತ್ತೆ. ಬಟ್ ನೀವು ಆ ಥರದ್ದು ಎಲ್ಲೋ ಒಂದು ಕಡೆ ಹರ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ. ಅಲ್ಲ, ನಾನು ಸಾಮಾನ್ಯವಾಗಿ ಇವಾಗ ನನ್ನ ಎದುರಲ್ಲಿ ಯಾರೇ ಇದ್ರು ಕೂಡ ನಾನು ಐ ಕೀಪ್ ದ ಸಬ್ಜೆಕ್ಟ್ ಮಿನಿಮಮ್. ಅದ್ರಲ್ಲಿ ನಾನೇನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಕ್ಕಂಥದ್ದು ಹೋಗಲ್ಲ. ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ಮೈ ಫಾದರ್ ಇನ್ ಲಾ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅಷ್ಟೇನೆ, ಅವರು ಹರ್ಟ್ ಮಾಡೋಂಥ ರೀತಿಯಲ್ಲಿ ಇದ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಕೆಲ್ಸದ ಬಗ್ಗೆ ಏನಾರದೆ ಆತರ ವೈಖರಿ ಏನಾದ್ರು ಕಂಡು ಬಂತು ಅಂತಂದ್ರೆ ನಾವು ಅದನ್ನ ಹೋಗಿ ಹೇಳ್ತಿದ್ವಿ ಅಲ್ಲಿ, ಈ ತರ ಹಿಂಗ್ ಮಾಡ್ತಾ ಇದಾರೆ ಅಂತ. ಈಗ ನಮ್ ನಂಜನಗೂಡಲ್ಲೇ ನೋಡ್ಕೊಳ್ಳಿ. ಇವಾಗ ನಂಜನಗೂಡಲ್ಲಿ ಈಗ ನಮ್ ದೇವಸ್ಥಾನಕ್ಕೆ ಅಂತ ನಾನು ಒಂದ್ 75 ಗೆಸ್ಟ್ ರೂಮ್ ನಾನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಮಾಡಿಸ್ಕೊಂಡ್ ಬಂದೆ, ಸತತವಾಗಿ 1 ವರ್ಷ ಓಡಾಡ್ಕೊಂಡು. ಇವತ್ತು ಕೂಡ ಹುಣ್ಣಿಮೆ ಮತ್ತೆ ಈ ಜಾತ್ರೆ ಸಂದರ್ಭದಲ್ಲೆಲ್ಲ ರಸ್ತೆಯಲ್ಲೆಲ್ಲ ಮಳ್ಕೊಂಡಿರ್ತಾರೆ ಅಲ್ಲಿ. ಅದ್ ನೋಡಿ ನನಗೆ ಇದಾಗೋಗ್ಬಿಟ್ಟು ಒಂದ್ 75 ಗೆಸ್ಟ್ ರೂಮ್ ಮಾಡಿಸ್ಬಿಟ್ಟು ಪಾಪ ಎಲ್ಲ ಬರೋಂತ ಭಕ್ತಾದಿಗಳಿಗೂ ಅನುಕೂಲ ಆಗ್ಲಿ ಅಂತ ನಾನು ಇದ್ ಮಾಡಿಸ್ತೇನೆ. ಇವತ್ತು ದಟ್ ಹೋಲ್ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಅದನ್ನ ನಿಲ್ಲಿಸ್ಬಿಟ್ರ. ಅದು ಆಮೇಲೆ ಬೆಳ್ಳಿ ರಥ ತಗೊಂಡ್ಬಂದೆ ನಂಜನಗೂಡಿ, ಅದು ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ. ಒಂದೊಂದಾಗಿ ಈ ವಿಷಯನ ತಗೊಂಡು ನಾನು ನೇರವಾಗಿ ಟೀಕೆ ಮಾಡ್ತೀನಿ. ಅದನ್ನ ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ ಅಂತ. ಸೊ ಅದ್ ಬಿಟ್ರೆ ನಾನು ಪರ್ಸನಲ್ ಆಗಿ ಅವ್ರು ಯಾರ ಜೊತೆನೂ ಇದು ಒಂದರ ಅಟ್ಯಾಕ್ ಮಾಡಕ್ ಹೋಗೋದಾಗ್ಲಿ ಮತ್ತೊಂದು ಮಾಡಕ್ ಹೋಗಲ್ಲ ಅದನ್ನ. ಸರ್, ಇನ್ಫ್ಯಾಕ್ಟ್ ಲಿಫ್ಟ್ ಇರಿಗೇಷನ್ ಬಗ್ಗೆ ನಾವು ಮಾತಾಡ್ಲೇಬೇಕು. 70 ಕೋಟಿಯ ದೊಡ್ಡ ಪ್ರಾಜೆಕ್ಟ್ ಅದು. CM ಅವರಿಗೆ ಪತ್ರ ಎಲ್ಲ ಬರೆದಿದ್ರಿ, ಅದ್ರ ಸ್ಟೇಟಸ್ ಏನಿದೆ ಅಂತ ನೋಡಿ. ಅತಿ ಹೆಚ್ಚು ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನನ್ನ ಟೈಮಲ್ಲಿ ಆಗಿರೋಂಥ ಸಂದರ್ಭ. ನೂಗುದು ಒಂದು ಲಿಫ್ಟ್ ಸ್ಕೀಮ್ ನಾನು ಮಾಡಿರೋದು ಬಹುಶಃ ಅದು 40 ವರ್ಷದ ಒಂದು ಕನಸಿತ್ತಾಗ. DT ಜಯಕುಮಾರ್ ಅವರು, ಬೆಂಕಿ ಮಹಾದೇವ್ ಅವರು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ವಿಫಲ ಆದ್ರು. ನಾನು ಮೊದಲನೇ ಬಾರಿಗೆ ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲಿ ಸುತ್ತೂರು ಜಾತ್ರೆಯಲ್ಲಿ ಸುತ್ತೂರು ಶ್ರೀ ಅವ್ರಿಗೆ ನಾನು ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ಇದೊಂದು ಮಾತು ನೀವು ಹೇಳಿ ಬಡ್ಜೆಟ್ಗಿನ್ನೂ ಸೇರಿಸ್ತಾ ಇದ್ದಾರೆ, ಇದೊಂದು ನಿಮ್ ಕಡೆಯಿಂದ ಆಗ್ಲಿ ಅಂತ ಕೇಳ್ಕೊಂಡೆ ನಾನು. ಮುದ್ದಿಯವ್ರು ಆಯ್ತು ಅಂತ ಹೇಳಿದ್ರು. ಬಂದಿದ ತಕ್ಷಣ ಬಾರಪ್ಪ ಇಲ್ಲಿ ಅದೇನೋ ಲೆಟರ್ ಕೊಡ್ಬೇಕಾಯ್ತಲ್ಲ CMಗೆ ಅಂದ್ಬಿಟ್ಟು ನೋಡಿ ಕೊಟ್ರಲ್ಲಿ. ಏನಿದು ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಸರ್, ಇದು ಲಿಫ್ಟ್ ಸ್ಕೀಮ್ ಇದೆ ಸರ್, ನಮ್ ನಂಜನಗೂಡದ ನೂಗು ಪ್ರಾಜೆಕ್ಟ್ದು ಬಹಳ ವರ್ಷಗಳಿಂದ ನನ್ಗುತ್ ಬಿದ್ದಿದೆ, ತಾವು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಹಾಗೆ ಬುದ್ಧಿಯವ್ರು ಒಂದೇ ಮಾತು ಹೇಳಿದ್ರು, ಸುಮಾರು ವರ್ಷದಿಂದ ಪ್ರಯತ್ನ ಮಾಡಿದ್ರು ಆಗ್ಲೇ ಇಲ್ಲ, ಅದನ್ನ ನೋಡಿ ಏನೋ ಒಂದು ಮಾಡ್ಕೊಡಿ ಅಂತಂದ್ರಲ್ಲಿ. ಇಮಿಡಿಯೇಟ್ ಆಗಿ ಅದೇನಾಗುತ್ತೆ ಅದನ್ನ ಸೇರ್ಸಿ ಅಂತಂದ್ರು ಬಡ್ಜೆಟ್ ಅಲ್ಲಿ ಕುಮಾರಸ್ವಾಮಿ ಅವರು. ಫಸ್ಟ್ ಟೈಮ್ ಅವ್ರು ಬಡ್ಜೆಟ್ ಮಂಡನೆ ಮಾಡ್ಬೇಕಾರೆ ಅವಾಗ ನೂಗುದು ಅದನ್ನ ಇದ್ ಮಾಡ್ತಾರೆ, ಆ ಕಡೆ ಮೆನ್ಷನ್ ಮಾಡ್ತಾರೆ, ಅಲ್ಲಿ 80 ಕೋಟಿದು ಮೆನ್ಷನ್ ಮಾಡ್ತಾರೆ. ಅದಾಗಿದ ತಕ್ಷಣ 19ಕ್ಕೆ ನಮ್ ಸರ್ಕಾರ ಎಲ್ಲ ಬರುತ್ತೆ. ಅದಾದ್ಮೇಲೆ ಕೋವಿಡ್ ಇದೆಲ್ಲ ಆಗತ್ತೆ, ಫಿಸಿಬಿಲಿಟಿನೂ ಚೆಕ್ ಮಾಡ್ಬೇಕಾಗತ್ತೆ ಪ್ರಾಜೆಕ್ಟ್ದು. ಆಮೇಲೆ ಚೇರ್ಮನ್ ಆವಾಗ CM ಅವ್ರು ಇರ್ತಾರೆ ಪ್ರಾಜೆಕ್ಟ್ ನೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ. ಸೊ ಸ್ವಲ್ಪ ಡಿಲೇ, ಕನ್ಸಿಡರಬಲ್ ಡಿಲೇ ಆಗಿ ಕೊನೆಗೆ ಯಡಿಯೂರಪ್ಪನವರು ಅವರ CM ಇದನ್ನ ಯಾವಾಗ ಇನ್ನೇನೊಂದು ವಾರ ಡಿಫ್ರೆನ್ಸ್ ಇತ್ತಾಗ ಅವಾಗ ಅವರು ರಾಜೀನಾಮೆ ಕೊಡಕ್ಕಿಂತ ಮುಂಚೆ ನನ್ನ ಪ್ರಾಜೆಕ್ಟ್ ನ ಕ್ಲಿಯರ್ ಮಾಡಿಸ್ತಾರೆ ಅದನ್ನ. ಸೊ ನೂಗುದು ಒಂದು ಲಿಫ್ಟ್ ಸ್ಕೀಮ್ ಅವಾಗ ಅಪ್ರೂವ್ ಆಗಿ ನೌ ಇಟ್ ಇಸ್ ವರ್ಕಿಂಗ್. ಇದು ಅದ್ರ ಜೊತೆಗೆ ನಾನು ಏನ್ ಮಾಡಿದೆ, ನಮ್ ಯಡಿಯಾಳದಲ್ಲೂ ಕೂಡ ಒಂದು 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದನ್ನು ಕೂಡ ಇಂಪ್ಲಿಮೆಂಟ್ ಆಗಿ ನಡೀತಾ ಇದೆ. ಫೈನಲ್ ಆಗಿ ಬದನ್ವಾಳದ ಒಂದು ಪ್ರಾಜೆಕ್ಟ್ ಎತ್ಕೊಂಡೆ ನಾನು. ಅದು ಆ ಬದನ್ವಾಳದ ಪ್ರಾಜೆಕ್ಟ್ ಎತ್ಕೊಂಡು ನಾನು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿಸಿ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರು ನಂಜನಗೂಡಿಗೆ ಬಂದು, ಇಷ್ಟು 1000 ಕೋಟಿ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಶಂಕುಸ್ಥಾಪನೆಗೆಲ್ಲ ರೆಡಿ ಆಗಿಲ್ಲ ಕಾರ್ಯಕ್ರಮ ಮಾಡಿಸ್ಕೊಂಡಿದ್ವಿ. ಅವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಇದೊಂದು ಮಾಡ್ಕೊಟ್ಬಿಡಿ ಅಂತ. 1000 ಕೋಟಿ ಮಾಡ್ಕೊಂಡಿದ್ಯಲ್ಲೋ, ಇನ್ನದೇನೋ ಇದು ನೆಕ್ಸ್ಟ್ ಬಂದಾಗ ನಮ್ ಸರ್ಕಾರ ಬರತ್ತಲ್ಲ ಅವಾಗ ಮಾಡ್ಕೊಡ್ತೀನಿ, ಸಾಕ್ ತುಂಬಾ ಮಾಡ್ಬಿಟ್ಟಿದ್ಯಾ ನೀನು ಪ್ರಾಜೆಕ್ಟ್ಸ್ ನ ಅಂತ ಅಂದ್ಬಿಟ್ರಲ್ಲಿ. ನಾನು ಎಲ್ಲ ರಿಪೋರ್ಟ್ ಎಲ್ಲ ರೆಡಿ ಆಗಿತ್ತು ಅದರದ್ದು. ಒಂದ್ 2 ತಿಂಗಳು ತೊಗೊಂಡು ರಿಪೋರ್ಟ್ ರೆಡಿ ಮಾಡಿಸಿದ್ವಿ. ಇವಾಗ ಅದೇ ರಿಪೋರ್ಟ್ ನ ಇವತ್ತು ಈ ಕಡೆ ಹಾಲಿ ಶಾಸಕರು ತಗೊಂಡೋಗಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದಾರೆ.
ಆದ್ರೆ 3 ವರ್ಷ ಆಗಿದೆ, ಇನ್ನ ಅದು ಅಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದಾರಲ್ಲಿ. ಬಟ್ ನಂದೇ ಅದು ಆಕ್ಚುಲಿ ಇದು ರಿಪೋರ್ಟ್ ಎಲ್ಲ ರೆಡಿ ಮಾಡಿರುವಂತದ್ದು. ಇನ್ಫ್ಯಾಕ್ಟ್ ಈ ಬೊಟಾನಿಕಲ್ ಗಾರ್ಡನ್ ಕಾನ್ಸೆಪ್ಟ್ ಹೇಗೆ ಹುಟ್ಟುಕೊಳ್ತು ಅಂತ? ಸಿ ನಮ್ ನಂಜನಗೂಡಲ್ಲಿ ಇರೋಂತ ಅದು ಗೆಸ್ಟ್ ಹೌಸ್ ಇನ್ಸ್ಪೆಕ್ಷನ್ ಬಂಗ್ಲೋ ಇದೆ. ಅದು ಎಲ್ಲ ಕೊಲೋನಿಯಲ್ ಇದು, ಬ್ರಿಟಿಷ್ ಟೈಮಲ್ಲಿ ಕಟ್ಟಿರೋಂಥದ್ದು. ಅದ್ ಎಂಟೈರ್ ಪ್ರಾಪರ್ಟಿ ಇವ್ರದೆಲ್ಲ ಮಹಾರಾಜರಿಗೆ ಸೇರುತ್ತೆ. ಸೊ ಅದನ್ನ ಬಿಟ್ಕೊಟ್ಟಿದ್ರಲ್ಲಿ ಈ ಕಾನ್ಸೆಪ್ಟ್ ಪ್ರಸಾದ್ ಸಾಹೇಬ್ರವ್ರ ಈ ಕಡೆ ಒಂದು ಬೊಟಾನಿಕಲ್ ಗಾರ್ಡನ್ ಒಂದು ಮಾಡಿಸ್ಬೇಕು ಅಂತ ಹೇಳಿ ಅವ್ರದ್ದು ಒಂದು ವಿಷಯ ಇತ್ತು, ವಿಚಾರಧಾರೆ ತಗೊಂಡ್ಬಂದಿದ್ರಲ್ಲಿ. ಅವಾಗ ಅವರು ರೆವಿನ್ಯೂ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಅವತ್ತು ನಂಜನಗೂಡಲ್ಲೇ ಪ್ರೋಗ್ರಾಮ್ ಮಾಡಿಸ್ಕೊಂಡು ಅವತ್ತು 180 ಕೋಟಿ ರೂಪಾಯಿ ಇದೊಂದು ಸೇರಿಸಿ ಮತ್ತೆ ತಾಲೂಕ್ ಮಿನಿ ವಿಧಾನಸೌಧದೆಲ್ಲ ಸೇರಿಸ್ಕೊಂಡು ದಿಸ್ ವಾಸ್ ಒನ್ ಆಫ್ ದ ಪ್ರಾಜೆಕ್ಟ್ಸ್. ಲ್ಯಾಕ್ ಆಫ್ ಫಂಡ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ತಾ ಇಲ್ಲ. ನನ್ನ ಅವಧಿಯಲ್ಲಿ ಎಷ್ಟೊಂದು 2 ಕೋಟಿ ಕೊಟ್ಟು ನಾ ರೆಡಿ ಮಾಡಿಸ್ದೆ. ಈ ಸೈಡ್ ಗ್ಲಾಸ್ ಹೌಸ್ ಮತ್ತೊಂದೆಲ್ಲ ಮಾಡ್ಬೇಕು ಅಂತ ಇಟ್ಕೊಂಡಿದ್ರು ಕಾನ್ಸೆಪ್ಟ್. ಸ್ಲೋ ಆಗಿದೆ ಪ್ರೋಸೆಸ್, ಬಟ್ ದೆನ್ ಒಂದಿನ ಆಗತ್ತೆ ಅನ್ಕೊಂಡಿದ್ದೀನಿ ಅದು. ಓಕೆ ಸರ್, ಇನ್ಫ್ಯಾಕ್ಟ್ ಮಾನವೀಯತೆಗೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೇಗೆ ಬಿಡಿತೀರಿ ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ 2 ಹೆಣ್ಣು ಮಕ್ಕಳು ಐಸ್ ಕ್ರೀಮ್ ಫ್ರಿಡ್ಜ್ ನಲ್ಲಿ ಸಿಕ್ಕಿ ಸಾವನ್ನಪ್ಪುವಂತಹ ಸನ್ನಿವೇಶ ಆಗುತ್ತೆ. ಆಗ ಆರ್ಥಿಕವಾಗಿ ಅವ್ರ ಜೊತೆ ನೆರವು ಕೊಡೋದಕ್ಕೆ ನಿಂತ್ಕತ್ತೀರಿ ನೀವು. ಎಸ್, ಫ್ಯಾಮಿಲಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ನಮ್ ಕಡೆಯಿಂದ. ಎಷ್ಟು ಇದಾಗತ್ತದೆ, ಯಾಕಂದ್ರೆ ಸಣ್ಣ ಮಕ್ಳು ತೀರ್ಕೊಂಡ್ಬಿಟ್ಟಿದ್ದಲ್ಲಿ ಅಯ್ಯೋ ಇಂಥದ್ದು ಎಷ್ಟೋ ಮಾಡ್ಬಿಟ್ಟಿದೀನಿ ಇವ್ರೆ, ನನ್ಗೆ ಲೆಕ್ಕನೇ ಇಲ್ಲ. ಕೆಲವ್ರು ಎಲ್ಲೋ ಒಂದು ಸಂದರ್ಭದಲ್ಲಿ ಬಂದ್ಬಿಟ್ಟು ನಾನು ಕೇಳ್ಕೊಂತ ನೀವು ಸಹಾಯ ಮಾಡಿದ್ರಿ ಅಂತ ಹಿಂಗೆ. ಬಟ್ ನನ್ಗೆ ಈ ಕೈಯಿಂದ ಕೊಡೋದು ನನ್ಗೆ ಗೊತ್ತಿಲ್ವಲ್ಲ, ಅಲ್ಲೇ ನನಗೆ ಎಷ್ಟೋ ಬಂದವ್ರಿಗೆಲ್ಲ ಸಹಾಯ ಮಾಡಿ ಕಳಿಸ್ತಾ ಇದ್ದೀನಿ ನಾನು. ಸೊ ಇದೆಲ್ಲ ಸುಮಾರು ವರ್ಷಗಳ ಹಿಂದೆ ಆಗಿರೋಂಥದ್ದು ಇದು. ಓಕೆ ಸರ್, 28ಗೆ ಏನ್ ಪ್ಲಾನ್ ಹಾಕೊಂಡಿದ್ದೀರಿ? ಹೇಗಿದೆ ಬ್ಲೂ ಪ್ರಿಂಟ್ 28 ಎಲೆಕ್ಷನ್ಸ್ಗಾಗ್ಲಿ ಅಥವಾ ಎಲೆಕ್ಷನ್ ನಲ್ಲಿ ಗೆದ್ದರೆ ನಾನು ಇದನ್ನ ಡೆಫಿನೆಟ್ಲಿ ಮಾಡ್ತೀನಿ ಅನ್ನುವಂಥದ್ದು ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ನಾನ್ 2018 ಗೆಲ್ಬೇಕಾದ್ರೂ ನಿಮ್ ನಂಜನಗೂಡು ಏನ್ ಮಾಡ್ತೀರಾ ಅಂತ ಕೇಳಿದಾಗ್ಲೂ ಕೂಡ ನನ್ಗೆ ಏನೂ ಇದಿರ್ಲಿಲ್ಲ. ಒಂದು ಮಾಜಿ ಕ್ಷೇತ್ರ ಮಾಡ್ತೀನಿ ಅಂತಾನೆ ಅವತ್ತು ಹೇಳಿದ್ದೆ. 2028ಗೂ ಕೂಡ ಅಷ್ಟೇನೆ. ನನ್ಗೇನ್ ಡೆಫಿನೆಟ್ ಆಗಿ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತದಿಲ್ಲ. ಐನೋ ಅಲ್ಲಿ ಏನೇನ್ ಕೊರತೆ ಇದೆ, ಏನೇನ್ ಆಗ್ತಿದೆ ಅಂತಕ್ಕಂಥದ್ದು. ಆದ್ರೆ ಅವಕಾಶ ಸಿಕ್ಕ ಮೇಲೆ ಖಂಡಿತವಾಗ್ಲೂ ಅದನ್ನ ಸರಿ ಮಾಡ್ತೀನಿ ಅಂತಕ್ಕಂಥದ್ದು ಇದಿದೆ. ಒಂದಂತೂ ಹೇಳ್ತೀನಿ, ನಾನು ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಅದ್ ಯಾವ್ದು ಕೂಡ ಫೇಲಿಯರ್ ಆಗಿಲ್ಲ ನಂದು. ನಾನು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬಂದೇ ಇದೀನಿ. ಯಾವ ಕೆಲ್ಸನೂ ಫೇಲಿಯರ್ ಆಗಿಲ್ಲ. ನನ್ ದೇವಸ್ಥಾನದಲ್ಲಿ ಅದೇನ್ 75 ಕೊಠಡಿನ ನಿರ್ಮಾಣ ಮಾಡ್ಬೇಕಾಯ್ತು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏಕ್ದಮ್ ಕೊಡಲ್ಲ ಅಂತಾನೆ ಇದ್ಬಿಟ್ಟಿದ್ರಲ್ಲಿ. ಯಾಕಂದ್ರೆ ಆ ಬಿಲ್ಡಿಂಗ್ ಬರಬಾರ್ದು ದೇವಸ್ಥಾನ ಎದುರುಗಡೆ ಅಂತಿತ್ತು. ನಾನು ಹಠ ಮಾಡಿಸ್ಕೊಂಡಿದ್ದು ಕರೆಕ್ಟ್ ಆಗಿ ಬಿಲ್ಡಿಂಗ್ ಸ್ಟ್ರಕ್ಚರ್ನ ದೇವಸ್ಥಾನದ ಇದನ್ನ ನೋಡ್ಕೊಂಡು ಅದನ್ನ ಪೂರ್ತಿ ಕಡಿಮೆ ಮಾಡಿಸಿ ಅಪ್ ಟು ಡೆಲ್ಲಿವರೆಗೂ ಹೋಗಿತ್ತು ನನ್ನ ಫೈಲಲ್ಲಿ. ಅಲ್ಲಿವರೆಗೂ ಹೋಗಿ ಅಪ್ರೂವ್ ಮಾಡಿಸ್ಕೊಂಡು ಬಂದಿರೋಂಥದ್ದು ಇದು. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ನೂಗುದೊಂದಿರ್ಬೋದು, ಬೆಳ್ಳಿ ರಥದೊಂದಿರ್ಬೋದು, ಬಸವಣ್ಣನ ಸ್ಟ್ಯಾಚ್ಯೂದೆಲ್ಲ ಇದಿರ್ಬೋದು, ಇದೆಲ್ಲ ನಾನು ಯಾವ ಕೆಲ್ಸಕ್ಕೆ ಕೈ ಹಾಕ್ತೀನಿ ಅದ್ಯಾವ್ದು ಕೂಡ ಫೇಲ್ಯೂರ್ ಆಗಿಲ್ಲ. ಜನಗಳಿಗೆ ಗೊತ್ತಿದೆ ಅದು. ಓಕೆ, ಈ ನಾಗಸೇನಾ ವಿದ್ಯಾಲಯ ಹುಟ್ಟಿಕೊಂಡಿದ್ದು ಹೇಗೆ ಅಂತ? ಅಯ್ಯೋ, ಅದಂತೂ ಬಹಳ ರೋಚಕ ಕತೆ. ಅದು ಹೆಂಗ್ ಹೇಳೋದಂತ ಗೊತ್ತಿಲ್ಲ ನನ್ಗೆ ಮತ್ತೆ ನನ್ನ ತಮ್ಮನಿಗೆ ಅಡ್ಮಿಷನ್ ಮಾಡ್ಕೊಬೇಕಾಗಿರುತ್ತೆ ಸ್ಕೂಲ್ಗೆ. ಅವತ್ತು ಬೆಂಗಳೂರಲ್ಲಿ ಕೆಲವು ಬೆಳಿಗ್ಗೆ ಅಷ್ಟೇ ಒಂದು ಶಾಲೆಗಳೆಲ್ಲ ಬಹಳ ಪ್ರಸಿದ್ಧವಾಗಿದ್ದದ್ದು. ಸದಾಶಿವ ನಗರದಲ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲ್ ಅಂತ ಇದ್ದಾಗ, ಆಗ ನನ್ಗೆ ಮತ್ತೆ ನನ್ನ ತಮ್ಮನ್ಗೆ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಹೋಗಕ್ಕೆ ನಮ್ಮ ತಾತ ಅವ್ರು ಲೆಟರ್ ಬರೀತಾರಲ್ಲಿ. ಲೆಟರ್ ಬರೆದಾಗ ಆ ಲೆಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ಕೊಡ್ತೀವಿ ನಾವಲ್ಲಿ. ಆಗಿನ ಕಾಲಕ್ಕೆ ನನ್ಗೂ ಮತ್ತೆ ನಮ್ಮ ತಮ್ಮನ್ಗೆ 5,000 ರೂಪಾಯಿ ಡೊನೇಷನ್ ಕೊಡ್ಬೇಕು ಅಂತ ಹೇಳ್ತಾರಲ್ಲಿ. ದಟ್ ವಾಸ್ ಹ್ಯೂಜ್ ಅಮೌಂಟ್ ಆ ಟೈಮಲ್ಲಿ. ಸೊ ಸಾಯಂಕಾಲ ಇವೆಲ್ಲ ವಿಚಾರ ತಗೊಂಡು ರಾತ್ರಿ ಸ್ಟಡಿ ರೂಮ್ ಅಲ್ಲಿ ಇರ್ತಾರೆ ನಮ್ಮ ತಾತವರು. ಸೊ ಸಾಯಂಕಾಲ ಎಲ್ಲ ನಮ್ಮ ತಾಯಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೆಂಗ್ ಹೇಳ್ಬೇಕು ಅಂತ ಗೊತ್ತಿರಲ್ಲ. ಸೊ ರಾತ್ರಿ ಬಂದು ಆ ಸಂದರ್ಭದಲ್ಲಿ ಪೇಪರ್ ಮತ್ತೆ ಬುಕ್ಸ್ ಓದ್ತಾ ಇರ್ತಾರೆ, ಹವ್ಯಾಸ ಇರ್ತವ್ರಿಗೆ. ಸೊ ಅದ್ ಮಾಡ್ಕೊಳ್ತಿರ್ಬೇಕಾದ್ರೆ ಬಂದ್ ಹಿಂಗ್ ಹೇಳ್ತಾರೆ, ಹಿಂಗ್ ಅಡ್ಮಿಷನ್ಗೆಲ್ಲ ಹೋಗಿದ್ರು ಅಂತ. ಅದೆಲ್ಲ ಹಂಗೆ ಬರೀತಾ ಕೂತ್ಕೊಂಡು ಸುಮ್ನೆ ತಲೆ ಅಲ್ಲಾಡ್ತಿರ್ತಾರೆ. ಹೌದಾ, ಆಯ್ತಾ, ಅಡ್ಮಿಷನ್ ಮಾಡ್ಕೊಟ್ರಾ ಅಂತ ಕೇಳ್ತಾರೆ. ಇಲ್ಲ ಅಪ್ಪ, ಇಬ್ಬರು ಮಕ್ಳಿಗೂ ಒಬ್ರೊಬ್ರು ಮಕ್ಳು 5,000 ರೂಪಾಯಿ ಡೊನೇಷನ್ ಕೇಳಿದ್ದಾರೆ ಅಂತ ಅನ್ಬಿಟ್ರು. ಹಿಂಗ ಬರೀತಾ ಇದ್ದಿದ್ದು ಪೆನ್ ಹಿಂಗೆ ಡ್ರಾಪ್ ಮಾಡ್ಬಿಡ್ತಾರಲ್ಲಿ. ಏನ್ ಹೇಳ್ದೆ ಅಂತಂದ್ರು. ಇಲ್ಲ, 5,000 ರೂಪಾಯಿ ಕೇಳಿದಾರೆ ಇಬ್ರು ಮಕ್ಳಿಗೆ ಅಂತ ಅಂದ್ರು ನಮ್ಮ ತಾಯಿ. ಮತ್ತೆ ಅವಾಗ ಅವ್ರು ಸುಮ್ನೆ ತಲೆ ಹಿಂದೆ ಇಟ್ಕೊಂಡು ಸುಮ್ನೆ ಮೇಲ್ ನೋಡ್ತಾ ಹಿಂಗೆ ಯೋಚನೆ ಮಾಡ್ತಾ ಇದ್ರು. ನಮ್ಮ ಮಕ್ಕಳಿಗೇನೆ ಅಡ್ಮಿಷನ್ಗೆ ಇಷ್ಟು ದುಡ್ಡು ಕೇಳ್ಬೇಕಾದ್ರೆ ಇನ್ನ ನಮ್ಮ ಮಕ್ಕಳದು ಭವಿಷ್ಯ ಹೆಂಗ್ ರೂಪಿಸೋದ್ ನಾವು? ಸರಿ ಬಿಡಿ ಅಂತಂದ್ರೆ ಅಷ್ಟು ಇನ್ನೇನು ಮಾತಾಡಕ್ ಹೋಗ್ಲಿಲ್ಲ ಎಕ್ಸ್ಟ್ರಾ ಅಲ್ಲಿ.
2 ತಿಂಗಳಲ್ಲಿ ಅದು ಗೊತ್ತಿಲ್ಲ ಹಿಂಗೆ ಅಂತ. ಬಿಕಾಸ್ ಅವಾಗ PS ಬಾಂಬೆ ಅಂತ ನಮ್ದಿದೆ, ಪೀಪಲ್ಸ್ ಎಜುಕೇಶನ್ ಸೊಸೈಟಿ. ನಾಗಸೇನಾದ ಸ್ಕೂಲ್ ಬರಕ್ಕೆ ಜಾಗ ಇಲ್ಲ ಇತ್ತಲ್ಲಿ. ಅಲ್ಲಿಂದ ಅಪ್ರೂವ್ ಮಾಡಿಸ್ಕೊಂಡ್ ಬಂದ್ಮೇಲೆ ನಾಗಸೇನಾ ಸ್ಕೂಲ್ ನ ಸ್ಟಾರ್ಟ್ ಮಾಡ್ತಾರ ಅವರಲ್ಲಿ. ಅವಾಗ ಎಷ್ಟ್ ಜನ ಮಕ್ಳು ಅಂದ್ರೆ ಅವಾಗ ಒಂದು ಶೆಡ್ ಆಗಿ ಕಟ್ಬಿಟ್ಟು ಅಲ್ಲಿಂದ ಶುರು ಮಾಡ್ತಾರೆ. ಒಂದು 10 ಜನ ಮಕ್ಳಿದ್ರು, 10 ಜನ ಮಕ್ಳಿಗೆ 20 ಜನ ಟೀಚರ್ಸ್ ಬಂದ್ಬಿಟ್ಟಿದ್ರಲ್ಲಿ. ಆಗ ನರ್ಸರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಹೋಗೋ ಬರೋರೆಲ್ಲ ಇದೇನಪ್ಪ ಇದು ಒಂಥರ ಶೆಡ್ ಅಲ್ಲಿ ನಡೆಸ್ತಾ ಇದಾರಲ್ಲ ಅಂತ. ಅದೇ ನೀಟಾಗೆಲ್ಲ ಕಟ್ಸಿ ಎಲ್ಲ ಮಾಡಿರ್ತಾರೆ, ಜಾಗ ದೊಡ್ಡದಾಗಿದೆ, ವಿಶಾಲವಾಗಿದೆ. ಅದು ಪ್ರಾರಂಭ ಅಲ್ಲಿಂದ ಮಾಡ್ಬೇಕಲ್ಲ. ಅವಾಗೆಲ್ಲ ಬಂದು ಏನ್ ಬಸಲಿಂಗಪ್ಪನವ್ರೆ ಇದು 10 ಜನ ಮಕ್ಳಿಗೆ 20 ಜನ ಟೀಚರ್ಸ್ ಇದಾರಲ್ಲ ಅಂತ ಹೇಳಿದ್ರು. ದೆನ್ ಐ ಸ್ಟಿಲ್ ರಿಮೆಂಬರ್ ಹಿ ಸೆಡ್, ಒಂದ್ ಟೈಮ್ ಬರುತ್ತೆ ಟೀಚರ್ಸ್ಗೆ ಜಾಗ ಇರಲ್ಲ ಕೂತ್ಕೊಳಕ್ಕೆ ಅಂದಿದ್ರಲ್ಲಿ. ನಮ್ದು ಫಸ್ಟ್ ಬ್ಯಾಚ್, ಆ ಸ್ಕೂಲ್ದು ಫಸ್ಟ್ ಬ್ಯಾಚ್ 1990 ಫಸ್ಟ್ ಬ್ಯಾಚ್ ನಮ್ದು. ಆ ಸಂಸ್ಥೆಯಲ್ಲಿ 1500 ಜನ ಮಕ್ಳು ಬರ್ತಾರೆ, 75 ಜನ ಟೀಚರ್ಸ್ ಇರ್ತಾರೆ. ನಾನ್ ನೋಡ್ದಂಗೆ ಟೀಚರ್ಸ್ಗಳು ರೂಮ್ ಇರ್ತಾ ಇರ್ಲಿಲ್ಲ, ಅವ್ರಿಗೆ ಸೆಪರೇಟ್ ಆಗಿ ರೂಮ್ ಕೊಟ್ಟು ರೆಸ್ಟ್ ರೂಮ್ ಎಲ್ಲ ಕೊಟ್ಟು ಇರ್ತಾ ಇದ್ವಿ. ಎಲ್ಲ ಕ್ಲಬ್ ಆಗಿ ಹೋಗ್ಬಿಟ್ಟಿದ್ರು ಟೀಚರ್ಸ್ ಅಲ್ಲಿ, ಜಾಗ ಇರ್ತಿಲ್ಲ, ಎಲ್ಲ ಬರೀ ಮಕ್ಳೇ ಇರ್ತಿದ್ರು. ಆ ಟೈಮಲ್ಲಿ ಪೂರ್ಣ ಪ್ರಜ್ಞಾಗೆ ಯಾವ್ದಾರ ಒಂದು ಸ್ಕೂಲು ಸಂಸ್ಥೆ ಯಾವ್ದಾರ ಒಂದು ಕಾಂಪಿಟೇಷನ್ ಕೊಡ್ತಿದ್ದೆ, ಅದು ನಾಗಸೇನಾ ವಿದ್ಯಾಲಯ ಇತ್ತು. ನೀವು ಬಹಳ ಒಳ್ಳೆ ರೇಸ್ಲರ್ ಕೂಡ ಹೌದಂತಲ್ರಿ ಸರ್? ಇಲ್ಲಪ್ಪ, ಇಲ್ಲ. ನಾನು ಏನ್ ಅಂತದೇನಿಲ್ಲ ನನಗೆ. ನಾನು ಏನಿದ್ರು ಸ್ವಲ್ಪ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿರ್ತೀನಿ ಅಷ್ಟೇ. ಸರ್, ಮತ್ತೊಂದು ವಿಚಾರ, ಕೋವಿಡ್ ಟೈಮ್ ಅಲ್ಲಿ ಕಂಟೈನರ್ದು ತುಂಬಾ ಸುದ್ದಿ ಆಗಿತ್ತು. ಚೀನಾದಿಂದ ಬಂದಂತಹ ಕಂಟೈನರ್ ಸ್ಟಾಪ್ ಮಾಡಿಸಿದ್ರಂತಲ್ಲ, ಯಾಕ್ರಿ ಸರ್? ಅದು ನೋಡಿ, ಜೂಬಿಲೆಂಟ್ ಕಂಪನಿಯಿಂದ ಆಕ್ಚುಲಿ ಇದು ಆಗಿದ್ದದು. ನಮ್ಮ ನಂಜನಗೂಡಲ್ಲಿ 1 ಕೇಸು ಇರ್ಲಿಲ್ಲ ಆಗ. ಆಮೇಲೆ ನಿಮ್ಗೆ ಇವಾಗ ಕೋವಿಡ್ ಅಂತಂದ್ರೆ ಜನಗಳಿಗೆ ಸ್ವಲ್ಪ ರೀಕಾಲ್ ಮಾಡ್ಬೇಕದು ಹೆಂಗಿತ್ತು ಅಂತ. ಅಲ್ಲಿ ಈಗಿನ ಜನರೇಷನ್ಗೆ ಗೊತ್ತಿಲ್ಲ ಕೋವಿಡ್ ಅಂದ್ರೆ ಏನಿತ್ತು ಎತ್ತಿತ್ತು ಅಂತ. ಆ ಲಾಕ್ ಡೌನ್, ಆ ಎಷ್ಟು ನ್ಯೂಸೆನ್ಸ್, ಆ ಪ್ರೆಷರ್ ನಮ್ಗೆ. ಯಾಕಂದ್ರೆ ಅಲ್ಲಿ ಪಾಪ ತುಂಬಾ ಬಡ ಕುಟುಂಬದವ್ರು ನಮಗ್ ಫೋನ್ ಮಾಡಿ, ಅವ್ರಿಗೆ ಕೂಲಿಗೂ ಕೆಲಸ, ದುಡ್ಡು ಇರ್ತಿರ್ಲಿಲ್ಲ, ಕೆಲಸ ಆಗ್ತಿರ್ಲಿಲ್ಲ, ಮನೆಯಿಂದ ಆಚೆ ಕಡೆ ಬರಂಗಿರ್ತಿಲ್ಲ. ಈ ಟೈಮಲ್ಲಿ ಒಬ್ಬ ಏನಾರು ಪೇಷಂಟ್ ಏನಾರು ಆಗೋಗ್ಬಿಟ್ರೆ ಆ ಕಡೆ ಅವ್ನ ಕ್ವಾರಂಟೈನ್ ಮಾಡೋದು, ಮತ್ತೊಂದು ಇವೆಲ್ಲ ಆಗೋದು. ಸಡನ್ ಆಗಿ ಏನಾಗುತ್ತೆ, ಜೂಬಿಲೆಂಟ್ ಕಾರ್ಖಾನೆಯಲ್ಲಿ ಒಂದು ಫಸ್ಟ್ ಕೇಸ್ ಬರುತ್ತೆ. ಅದು ನಮ್ ನಂಜನಗೂಡು ಎಲ್ಲಿಂದ ಬಂತು ಅಂತ ಇವೆಲ್ಲ ಇದ್ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಅವಾಗ ಆ ಕಂಟೈನರ್ ಚೈನಾದಿಂದ ಬಂದಿರೋದು ಅಂತ ಗೊತ್ತಾಗತ್ತೆ. ಅದು ಅಲ್ಲಿಂದ ಸುಮಾರು ಜನಕ್ಕೆ ಸ್ಪ್ರೆಡ್ ಆಗೋಗ್ಬಿಡತ್ತೆ. ಅದು ಸ್ಪ್ರೆಡ್ ಆದ್ಮೇಲೆ ಏನಾಗೋಗ್ಬಿಡ್ತು, ಆ ಕಡೆ ನಂಜನಗೂಡಲ್ಲಿ ಎಲ್ಲೂ ಹೋಗೋ ಬರೋದಾಗಿ ಪೂರ್ತಿ ಎಲ್ಲಾ ಕಡೆ ನೋಡಿದ್ರು ಒಂದೊಂದು ಪೇಷಂಟ್ ಆ ಕಡೆ ಈ ಕಡೆ ಎಲ್ಲಾ ಕಡೆ ಕ್ವಾರಂಟೈನ್ ಮಾಡ್ಬಿಡ್ತಾರೆ ಅಲ್ಲಿ. ಸೊ ನನ್ಗೂ ಮತ್ತೆ ಫ್ಯಾಕ್ಟ್ರಿ ಅವ್ರಿಗೂ ಇದಾಗತ್ತೆ. ನಾನು ಕೇಳ್ಕೊಂತೀನಿ, ಅದ್ ಯಾರದ್ ಕ್ವಾರಂಟೈನ್ ಮಾಡಿದಾರ, ಫಸ್ಟ್ ಒನ್ನೆ ಐಸೋಲೇಷನ್ ಅಲ್ಲಿ ಇದ್ರೊಳಗೆ ಕಳಿಸಿ ನೀವು ಆಗೀಗೆ ಅಂತ ಹೇಳಿದಾಗ ನಮಗೂ ಸಿಕ್ಕಾಪಟ್ಟೆ ಪ್ರೆಷರ್ ಬಂದ್ಬಿಡ್ತಾಗೆಲ್ಲ. ಇಲ್ಲ ಆತರ ಮಾಡಕ್ ಬರಲ್ಲ ಹಾಗೆ ಹೀಗೆ ಅಂತ. ನಾವು somehow have to compensate ಅಲ್ಲ. ಅವತ್ತು ಏನಾಗ್ಬಿಟ್ಟಿದೆ, ಅವಾಗ ನಮ್ಮ ಶೆಟ್ರು ಅವ್ರು ಇದ್ರು, ಅವಾಗ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರಲ್ಲಿ. ಸೊ ಒಂದ್ ಸತಿ ಮೀಟಿಂಗ್ ತಗೊಬೇಕಾದ್ರೆ ಕರೆದ್ಬಿಟ್ಟು ಹೇಳಿದ್ರು, ಸಿ ಯು ಕೆನಾಟ್ ಟೇಕ್ ಹೆಡ್ ಆನ್ ವಿತ್ ಆಲ್ ದಿಸ್ MNC ಕಂಪನೀಸ್, ಏನಾಗ್ಬೇಕಾಗಿದೆ ಹೇಳು ಅಂತಂದ್ರು. ನಾನಂದೆ, ಸರ್ ಒಂದ್ ಕೆಲಸ ಮಾಡ್ತೀವಿ, ನನಗೆ ಒಂದು 25,000 ಕಿಟ್ ಕೊಡಿಸ್ಬಿಡಿ, ಈ ಕಡೆ ಫುಡ್ ಕಿಟ್, ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟರ್ ಮಾಡ್ಬಿಡ್ತೀನಿ ಅಂತ. 25,000 ಅಷ್ಟು ಸಾಕಾ ಅಂತಂದ್ರು. ಸಾಕು ಅಂತಂದ್ವಿ. ಬೇರೆದೇನು ಇಲ್ವಾ ಅಂತಂದ್ರು. ಬೇರೆದೇನು ಇಲ್ಲ ಅಂತಂದ. ಹೌದಾ ಅಂತ ಸರಿ ಅನ್ಬಿಟ್ಟು DC ಹೇಳಿದ್ರು, ಒಂದು ಡೈರೆಕ್ಷನ್ ಕೊಟ್ಟರು. DC ಮೀಟಿಂಗ್ ಕರೆದಿದ್ರು ಭಾನುವಾರ ನಮ್ಗೆ. ಭಾನುವಾರ ಬೆಳಿಗ್ಗೆ DC ಅವರು, SP, ಆ ಕಂಪನಿ ರೆಪ್ರೆಸೆಂಟೇಟಿವ್, ನಾವು ಕೂತ್ಕೊಂಡ್ರಿ ಇಲ್ಲಿ. ಆಮೇಲೆ 25,000 ಕಿಟ್ ಕೊಡ್ತೀರಿ, ಅದು ಇದರಿಂದ ಕಂಪನಿ ಒಂದು ಸ್ವಲ್ಪ ಹಾಗೆ ಹೀಗೆ ಅಂತ. ನಾನಂದ್ರೆ ಆಯ್ತು 25,000 ಕೊಡು, ಬಟ್ ಅವ್ನ ಕಂಪನಿಯಿಂದ ತೆಗ್ದಾಕೋನ್ ನಿನ್ನ ಎಂಪ್ಲಾಯಿನ, ಅವನಿಂದ ತುಂಬಾ ಅನಾಹುತ ಆಗಿದೆ, ಇನ್ನ ಇಟ್ಕೊಳ್ಳೋದಲ್ಲಿ ಇದಿಲ್ಲ ಅಂತಂದೆ. ಇಲ್ಲ ಅವ್ರು ಕಂಪನಿದ ರೂಲ್ಸ್ ಪ್ರಕಾರ ಆಗಲ್ಲ ಹಾಗೆ ಹೀಗೆ ಅಂತಂದ. ಉಳಿಸ್ಕೊಬೇಕು ಅವ್ರನ್ನ, ಉಳಿಸ್ಕೊಬೇಕು. ಹಂಗಂದ್ರೆ ಒಂದ್ ಕೆಲಸ ಮಾಡು, ಇನ್ನ 25,000 ಕೊಡು ಅಂದ್ರೆ 50,000 ಕಿಟ್ ಕೊಡು ನನಗೆ ಅಂತಂದ್ರೆ. ಈ ಫೈನಲಿ ಅಗ್ರೀಡ್. 50,000 ಕಿಟ್ ಕೊಡೋದಷ್ಟೊತ್ತಲ್ಲಿ ನಮ್ಗೆ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಶೇಖರ್ ಅವರಿದ್ರು. ಏನಪ್ಪಾ ನೀನ್ ಈ ಕಿಟ್ ತಗೊಂಡ್ಬಿಟ್ಟು ಎಲ್ಲ ಒಂದೇ ಕ್ಷೇತ್ರಕ್ಕೆ ಹಂಚ್ಬಿಟ್ರೆ ಹೆಂಗೆ, ನಾವ್ ಬೇರೆ ಕಡೆ ಕೊಡ್ಬೇಕು ಅಂತ ಹೇಳಿ ಅವ್ರ ಕಂಪನಿ ಹತ್ರ ಮಾತಾಡಿ 10,000 ಅಲ್ಲಿ ತಗೊಂಡ್ ಹೋಗ್ಬಿಟ್ರು. ಉಳ್ದಿದ್ 40,000 ನನ್ಗೆ. 40,000 ಪೂರ್ತಿ ನಾನು ಗ್ರಾಮಾಂತರಕ್ಕೆ ಹಾಕ್ತೇನೆ ನನ್ನಲ್ಲಿ. ಯಾಕಂದ್ರೆ ಅತಿ ಹೆಚ್ಚು ನಮ್ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಾ ಇದಾಗಿದ್ದಲ್ಲಿ, ಟೌನ್ ಅಲ್ಲಿ ಹೆಂಗೋ ನಡೆಯುತ್ತೆ ಅದು. ಸೊ ಮ್ಯಾಕ್ಸಿಮಮ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದೆ ನಾನು. ಅದೊಂದು ಹಿಸ್ಟ್ರಿ ಆಗಿ ಹೋಗ್ಬಿಡ್ತಾ ಆ ಕಡೆ. ಅಲಿಗೇಷನ್ಸ್ ಗಳು ಸುಮಾರು ಬಂತು. ಐ ಸೆಡ್ ಗೋ ಆಸ್ಕ್ ಕಂಪನಿ, ಯಾರ ಒಬ್ಬ ಬಂದ್ಬಿಟ್ಟು
ಹರ್ಷ ಹಿಂಗ್ ಡಿಮಾಂಡ್ ಮಾಡಿದ್ದಾನೆ ಎಕ್ಸ್ಟ್ರಾ ಅಂತ ಏನಾರೋ ಕೇಳ್ಬಿಡ್ಲಿ ಅಲ್ಲಿ. ದಟ್ ಡೇ ಐ ವಿಲ್ ರಿಸೈನ್ ಅಂತಾನೆ ಅಂದಿದ್ದೆ. ಅವತ್ತು ಧ್ರುವನಾರಾಯಣ್ ಅವರು ಎನ್ಕ್ವೈರಿ ಆಗ್ಬೇಕು ಹಾಗೆ ಹೀಗೆ ನಾನಂತೆ ತಗೊಳಪ್ಪ CBI ಎನ್ಕ್ವೈರಿನೇ ಮಾಡ್ಸೋ, ನಿನ್ ಕಿಕ್ ಬ್ಯಾಕ್ ಕಿಟ್ ಅಲ್ಲ ಇದು ಕಿಕ್ ಬ್ಯಾಕ್ ಅಂತ ಹೇಳಿದೆ. ಇದೇ ನನ್ ಕಿಕ್ ಬ್ಯಾಕ್ ಅಂದ್ಬಿಟ್ಟು ನನ್ ಕಿಟ್ ತೋರಿಸಿದ್ದೆ. ತಗೋ ಮಾಡು ಇದನ್ನ ಅಂತಾನೆ ಹೇಳಿದ್ದೆ, ಎನ್ಕ್ವೈರಿ ಮಾಡ್ಸು ಅಂತ ಹೇಳಿದ್ದೆ. ನಥಿಂಗ್ ಕೇಮ್ ಔಟ್ ಆಫ್ ದಟ್. ಕರೆಕ್ಟ್ ಸರ್. ಕೋವಿಡ್ ಟೈಮ್ ಅಲ್ಲಿ ಅಷ್ಟೆಲ್ಲ ವರ್ಕ್ ಮಾಡಿದ್ರಿ, ಲೈಕ್ ಆ ಚಾಲೆಂಜಸ್ ಟೈಮ್ ಅಲ್ಲಿ ಯಾರೆಲ್ಲ MLA-ಗಳಾದ್ರೂ ಅವ್ರಿಗೆ ಪಾಪ ತುಂಬಾ ದೊಡ್ಡ ಹೊಡೆತ ಬಿತ್ತು ಆಕ್ಚುಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಟೆರಿಬಲ್ ಟೈಮ್ಸ್ ಅದು ನಮ್ಗೆ, ಟೆರಿಬಲ್ ಟೈಮ್ಸ್. ರಾತ್ರಿ ನಮ್ಗೆ ಎಷ್ಟೆಷ್ಟು ಗಂಟೆಗೆ ಫೋನ್ ಮಾಡಿ ಬೆಡ್ಗೆಲ್ಲ ಕೇಳೋದಲ್ಲಿ. ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳು ಹಂಗೆ ತೀರ್ಕೊಂಡು ಹೋಗ್ಬಿಟ್ರು ಬೆಡ್ ಇಲ್ದೆ. ಬೆಂಗಳೂರಿಂದ ಕೇಳೋರು ನನ್ಗೆ ಐ ವಾಸ್ ಹೆಲ್ಪ್ಲೆಸ್. ಇಲ್ಲಾರೋ ಗೊತ್ತಿರೋ ಡಾಕ್ಟರ್ ನಾವು ಅಟ್ಲೀಸ್ಟ್ ಫೋನ್ ಹಚ್ತಾರೆ, ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ಕಳಿಸ್ತಾರೆ ಅಲ್ಲಿ ಕಳಿಸ್ತಾರೆ. ಆಕ್ಸಿಜನ್ ಸಪ್ಲೈ ಇರ್ತಾ ಇರ್ಲಿಲ್ಲ ಅಲ್ಲಿ. ಇಟ್ ವಾಸ್ ಅ ವೆರಿ ಟರ್ಬುಲೆಂಟ್ ಟೈಮ್ ಫಾರ್ ಅಸ್. ನನ್ ಕಣ್ ಮುಂದೆನೆ ನಾವ್ ಎಷ್ಟು ಅನಾಹುತ ನೋಡ್ಬಿಟ್ಟಿದ್ವಿ ಅಂದ್ರೆ, ನಮ್ ನಂಜನಗೂಡಲ್ಲಿ ಇರೋಂಥ ಒಬ್ಬ ಡಾಕ್ಟರ್ ಆ ಮೆಂಟಲ್ ಆಗ್ನಿನ ತಡಿಲಾರ್ದೆ ಈ ಕಮಿಟೆಡ್ ಸೂಯಿಸೈಡ್. ಅವ್ರ ಮನೆಗೆ ಹೋಗಿದ್ವಿ ನಾವಾಗ. ಅವತ್ತು DC ಅವರಿದ್ರು, DC ಅಭಿನವ್ ಅಲ್ಲ, ಅಭಿರಾಮ್ ಇದ್ರಲ್ಲ, ಅಭಿರಾಮ್ ಶಂಕರ್ ಇದ್ರಲ್ಲ. ಲಿಟ್ರಲಿ ಆ ಬಾಡಿ ನೋಡ್ಕೊಂಡು ಆಮೇಲೆ ಅವ್ರ ಮನೆಯವರೆಲ್ಲ ಬಂದು ಹೌ ದೇ ಶೌಟೆಡ್ ಇನ್ ಫ್ರಂಟ್ ಆಫ್ ದ DC. ನೋ ಮೀಡಿಯಾ ಕವರ್ಡ್ ಆಲ್ ದಿಸ್. ಐ ವಾಸ್ ದೇರ್ ಇನ್ಸೈಡ್ ದಟ್ ಹೌಸ್. ಲಿಟ್ರಲಿ ಐ ಸಾ ದ DC ಬ್ರೇಕ್ ಡೌನ್. ಕೂತ್ಕೊಂಡು ಹತ್ಬಿಟ್ರಲ್ಲಿ. ಐ ಸೈಡ್ ಇಲ್ಲ ಸರ್, ನೀವು ಹಿಂಗೆಲ್ಲ ಇದು ಮಾಡಬೇಡಿ, ನೀವು ಫಸ್ಟು ಇದು ಬಂದ್ಬಿಡಿ, ಅದೇನೋ ಆಗೋಗಿದೆ ಇಲ್ಲಿ ಎಲ್ಲ. ಪೊಲೀಸ್ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ಇಟ್. ನೀವು ಡೋಂಟ್ ಕಮ್ ಔಟ್ ಲೈಕ್ ದಿಸ್. ಸ್ವಲ್ಪ ಇದಾಗ್ಬಿಟ್ಟು ಬನ್ನಿ, ಎಲ್ಲ ಕಣ್ಣು ಓಡಿಸ್ಕೊಂಡೆಲ್ಲ ಬನ್ನಿ. ನೀವು ಹಿಂಗೆ ಬಂದ್ರೆ ಮೀಡಿಯಾ ನೋಡಿದ್ರೆ ನನ್ನದ ನ್ಯೂಸ್ ಸೆನ್ಸ್ ಆಗೋಗುತ್ತೆ, ಬೇಡ ಅಂತ ಹೇಳಿ ನಾ ಸಮಾಧಾನ ಮಾಡಿಸ್ತಿದ್ದೆ ಅವ್ರಲ್ಲಿ. ಬಿಕಾಸ್ ಲಿಟ್ರಲಿ ಐ ಸಾ ದಟ್ ಹೋಲ್. ಅವ್ರ ಜೊತೆ ಇಂಟ್ರಾಕ್ಷನ್ ಇಟ್ಕೊಂಡು ಆ ಡಾಕ್ಟರ್ ತಾಲೂಕು THO ಆಗಿದ್ದ ನಮ್ಗಲ್ಲಿ. ದಿನಾಗ್ಲೂ ಅವನ ಜೊತೆ ಫೋನ್ ಮಾಡ್ಕೊಂಡು ಇವನಿಗೆ ಸಿಕ್ತ ಅವನಿಗೆ ಸಿಕ್ತ ಅಂತೇಳಿ ಒನ್ ಡೇ ಇಸ್ ಗಾನ್. ಈ ಕಮಿಟೆಡ್ ಸೂಯಿಸೈಡ್ ಬೈ ಹ್ಯಾಂಗಿಂಗ್. ಅದು ಅಲ್ಲೇ ನೋಡಿದ್ನಲ್ಲ ನಾನು. ಅಂತ ಆಲ್ ವೆರಿ ಬ್ಯಾಡ್ ಟೈಮ್ಸ್ ನಾವು ನೋಡಿರೋದು ಕೋವಿಡ್ ಇದ್ರಲ್ಲಿ. ಕಾನ್ಸ್ಟೆನ್ಸಿ ಕೆಲಸ ಆಗ್ತಿಲ್ಲ, ದುಡ್ಡೆಲ್ಲ ಪೂರ್ತಿ ಅಲ್ಲಿಗೆ ಹೋಯ್ತು. ಆಮೇಲೆ ಈ ಕಡೆ ಪೇಷಂಟ್ಸ್ಗಳಿದು ನಮ್ಮ ತಾಲೂಕ್ ಆಫೀಸಲ್ಲಿ ಇದೆಲ್ಲ ತಾಲೂಕ್ ಹಾಸ್ಪಿಟಲ್ ಎಲ್ಲ ಬ್ರಿಗೇಡ್ ಆಗಿರ್ಲಿಲ್ಲ. ತುಂಬಾ ಒತ್ತಡದ ಇತ್ತಪ್ಪ ನಮ್ಮದು. ಅದು ಯಾವಾಗ 3ನೇ ಅಲೆಯಿಂದ ಹೊರಗಡೆ ಬಂದ್ರು ಆಗ್ಲೇ ಸ್ವಲ್ಪ ಇದಾಯ್ತು ನಮ್ಗೆ. ಸರ್, ಫೈನಲ್ ಕ್ವಶನ್, ನಿಮ್ಮ ಟರ್ಮ್ ನಲ್ಲಿ ಎಷ್ಟು ಅನುದಾನ ತರೋದಕ್ಕೆ ಸಾಧ್ಯ ಆಯ್ತು ಮತ್ತು ಏನೆಲ್ಲ ಬದಲಾವಣೆಗಳಾಯ್ತು, ಎಷ್ಟು % ಆಯ್ತು, ಅನ್ಕೊಂಡಿದ್ದ ನಿರೀಕ್ಷೆ ರೀಚ್ ಆದ್ರ ಅಂತ? ನನ್ನ ಕ್ಷೇತ್ರಕ್ಕೆ ಸುಮಾರು ಒಂದು 800 ಕೋಟಿ ರೂಪಾಯಿನ ನಾನು ತಗೊಂಡ್ಬಂದಿದ್ದೀನಿ. ಆ 800 ಕೋಟಿ ರೂಪಾಯಲ್ಲಿ ಸ್ಟೇಟ್ ಮತ್ತೆ ಸೆಂಟ್ರಲ್ ಪ್ರಾಜೆಕ್ಟ್ಸ್ಗಳು ಇಂಪ್ಲಿಮೆಂಟ್ ಆಗಿದ್ದು ತಗೊಂಡು. ವೈಯಕ್ತಿಕವಾಗಿ ನನಗೆ ಕೇಳಿದ್ರೆ ನಾನು ಪರ್ಸನಲ್ ಆಗಿ 800ರಲ್ಲಿ ಬರೋಬ್ಬರಿ ಒಂದು 500 ಕೋಟಿ ರೂಪಾಯಿ ನಾನು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ತಗೊಂಡ್ಬಂದಿರೋಂಥದ್ದು ಪ್ರಾಜೆಕ್ಟ್ಸ್ ಮತ್ತೆ ಕೆಲ್ಸಗಳದು. ಪ್ರಮುಖವಾಗಿ ನೂಗುವುದಿರ್ಬೋದು, ಆಮೇಲೆ ನಮ್ಮ ಹಾಸ್ಪಿಟಲ್ ಅಪ್ಗ್ರೇಡೇಷನ್ ಇರ್ಬೋದು, ದೇವಸ್ಥಾನದಲ್ಲಿ 75 ಕೊಠಡಿ ಇರ್ಬೋದು, ಅಷ್ಟೊಂದು ಸಮುದಾಯ ಭವನಗಳಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಬಂದಿರೋದು ಇರ್ಬೋದು. ಆಮೇಲೆ ಇವತ್ತು ಸುಮಾರು ನಂಜನಗೂಡಲ್ಲಿ ಜನರಲ್ ಬೀದಿಗಳಿಗೆಲ್ಲ ರಸ್ತೆಗೆಲ್ಲ ದುಡ್ಡು ಇರ್ತಾರಿಲ್ಲ. ನಾನು ಅದಕ್ಕೆಲ್ಲ ದುಡ್ಡನ್ನ ತಗೊಂಡು ಅದಕ್ಕೆಲ್ಲ ಬಳಸಿ ಇವತ್ತು ಸುಮಾರು ಜನರಲ್ ಬೀದಿಗಳಿಗೆಲ್ಲ ರಸ್ತೆ ಆಗಿರ್ಬೋದು, ಇರಿಗೇಷನ್ಸ್ ಇರ್ಬೋದು. ಮತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಆಡಳಿತನ ಕೊಡ್ಸಿದೀನಿ ಆ ಕಡೆ. ವಿತೌಟ್ ಒಂದು ಕಪ್ಪು ಚುಕ್ಕಿ ಇಲ್ದೇನೆ ಯಾರನ್ನು ಕೂಡ ಒಬ್ಬ ಕಾಂಟ್ರಾಕ್ಟರ್ ಆಗ್ಲಿ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇರೋ ರೀತಿಯಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಇವತ್ತಿಗೂ ಕೂಡ ಚೆನ್ನಾಗಿದೆ. ಇವತ್ತಿಗೂ ಕೂಡ ಅದು ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ನಾನು ಅನ್ಕೊಂಡಿರ್ಲಿಲ್ಲ, ಆಮೇಲೆ ಸಾಹೇಬ್ರು ಕೂಡ ಅನ್ಕೊಂಡಿರ್ಲಿಲ್ಲ ಇವನ್ ಕೈಯಲ್ಲಿ ಆಗತ್ತೆ ಅಂತಾನು ಆ ಮಾತುಗಳು ಇತ್ತಲ್ಲಿ, ಮಾಡಕ್ ಆಗತ್ತಾ ಅಂತ. ದಟ್ ವಾಸ್ ನನ್ಗೆ ಯಾವಾಗ CM ನ ಕರೆಸ್ಬಿಟ್ಟು ಇಷ್ಟು ಪ್ರೋಗ್ರಾಮ್ ಚಾಕೌಟ್ ಮಾಡಿ ಇಷ್ಟೆಲ್ಲ ಅಪ್ರೂವ್ ಆಗಿದೆ ಅಂತ ಅಂದ್ಮೇಲೆ ಹಿ ವಾಸ್ ಶಾಕ್ಡ್. ಇಷ್ಟೊಂದು ಕೆಲಸ ಆಗಿದೆ ನಂಜನಗೂಡಲ್ಲಿ, ಇಷ್ಟೆಲ್ಲ ಆಗಿದೆ ಅಂತಾನೆ ಅಂದ್ರು. ಅವ್ರು ಅನ್ಕೊಂಡಿರ್ಲಿಲ್ಲ ನನ್ನ ಕೈಯಲ್ಲಿ ಆಗತ್ತೆ ಅಂತ. ಬಟ್ ಐ ಪ್ರೂವ್ಡ್ ಹಿಮ್ ನಾವ್ ಆಗತ್ತೆ ನನ್ ಕೈ. ಬಿಕಾಸ್ ನಾನು ಹೇಳದ್ನಲ್ಲ, ರಕ್ತಗತವಾಗಿ ಬಂದೈತಿ ನಮ್ ರಾಜಕೀಯ ನಮ್ಗೆ. ಆಮೇಲೆ ಪ್ಲಸ್ ನಮ್ ತಂದೆಯವರು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದಂತವ್ರಲ್ಲ. ಐ ನೋ ದೇರ್ ಮೈಂಡ್ ಸೆಟ್, ಐ ನೋ ಹೌ ಟು ಗೆಟ್ ಅ ವರ್ಕ್ ಡನ್. ಸೊ ಹಂಗೆ ಕೆಲಸ ಮಾಡ್ಕೊಂಡು ನನ್ ಕೆಲಸನೂ ಮಾಡಿಸ್ಕೊಂಡು ಬಂದಿದೀನಿ. ಒನ್ಲಿ ಥಿಂಗ್ ಇಸ್ ದಟ್ ನನ್ಗೆ ಕೋವಿಡ್ ಅಲ್ಲಿ ಆ 2 ವರ್ಷ ನನಗೆ ಡೆವಲಪ್ಮೆಂಟ್ಗೆ ಕುಂಠಿತ ಆದ್ರೆ ಸಂಭವ ಅದು ಪಿಕಪ್ ಮಾಡ್ಕೊಂಡು 2 ವರ್ಷ ನಾನು
ಕೆಲಸ ಮಾಡಿದ್ದೀನಿ. ಓಕೆ. ನನಗೆ 100ಕ್ಕೆ ಒಂದು 45 ಅಂತ ಕೊಟ್ಟರು ನನ್ಗೆ ಏನೋ ತೊಂದರೆ ಇಲ್ಲ. ಬಿಕಾಸ್ ನಾನು ಅನ್ಕೊಂಡಷ್ಟು ಆಗಿರ್ದೇ ಇರ್ಬೋದು, ಬಟ್ ಇವತ್ತಿಗೂ ಕೂಡ ಐ ಕ್ಯಾನ್ ಶೋ ಯು ದ ಪೇಪರ್ಸ್ ಇನ್ ಮೈ ರೂಮ್. ನಾನ್ ಅಪ್ರೂವ್ ಮಾಡಿರೋಂಥದ್ದು ಈಗಲೂ ಕೂಡ ಲೆಟರ್ಸ್ ಬರುತ್ತೆ ನನಗೆ ಆಫ್ಟರ್ 3 years. ನಿಮ್ ಮಾಡಿದಂಥದ್ದು 21, 22 ಸ್ಯಾಂಕ್ಷನ್ ಆಗಿರೋದು ಇವಾಗ ದುಡ್ಡು ಬಿಡುಗಡೆ ಆಗಿದೆ ಅಂತ ಲೆಟರ್ ನನಗೆ ಬರುತ್ತೆ. ಅದು ಐ ಹ್ಯಾವ್ ದಟ್. ಇಷ್ಟು ಲೆಟರ್ ಕಲೆಕ್ಟ್ ಮಾಡಿದ್ದೀನಿ ಅದನ್ನ. ಓಕೆ, ಡೆಫಿನೆಟ್ಲಿ ನೋಡ್ತೀನಿ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಮಾತಾಡಿ, ಅಂಡ್ ಆಲ್ ದ ವೆರಿ ಬೆಸ್ಟ್. 28ಗೆ ರೆಡಿ ಆಗಿ ಮತ್ತೆ ಸಿಗೋಣ ಯುದ್ಧ ಭೂಮಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಿ ಹರ್ಷವರ್ಧನ್ ಅವರ ಮಾತು. ಅದೇನೇ ಇರಲಿ, 2028ರ ಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಅಡ್ಡಾಡೋದಕ್ಕೆ ಶುರು ಮಾಡಿದೀವಿ. ಅಂದ್ರೆ ಎಲ್ಲಾ ಕ್ಯಾಂಡಿಡೇಟ್ಗಳು ಅವರ್ಸ್ ಲೆಕ್ಕದಲ್ಲಿ ಕೆಲಸ ಮಾಡ್ತಿದ್ದಾರೆ. 2 ವರ್ಷ ಇದೆ ಬಿಡು ಅನ್ನೋ ರಿಲ್ಯಾಕ್ಸ್ ಮೈಂಡ್ ಸೆಟ್ ಯಾರಿಗೂ ಇಲ್ಲ. ಬಿಕಾಸ್ ನಮ್ ಕಡೆಯಿಂದ ಏನ್ ಮ್ಯಾಕ್ಸಿಮಮ್ ಆಗುತ್ತೋ ಅದನ್ನ ಮಾಡ್ಲೇಬೇಕು ಅನ್ನುವಂತಹ ಹಠ ಇದೆ. ಈ ಹಠಕ್ಕೆ ಹರ್ಷವರ್ಧನ್ ಅವರ ಒಂದು ಹರಸಾಹಸವೂ ಕೂಡ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.